ಭೀಮಾ ಭೀಮಾ ಮೂವಿಯಲ್ಲಿ ನಾವು ನೋಡೋಕೆ ಹೋಗ್ತಾ ಇರೋದು ಭೀಮಾ ಮೂವಿಯ ಫುಲ್ ವಿಶ್ಲೇಷಣೆಯ ಬಗ್ಗೆ. ಅಂದರೆ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅಂದರೆ ಹೀರೋ ನಟನಾಗಿ ವಹಿಸಿದ್ದು ಈ ಚಿತ್ರವು ಎಲ್ಲರ ಅಚ್ಚುಮೆಚ್ಚಿನ ಚಿತ್ರವಾಗಿ ಮೂಡಿಬಂದಿದೆ. ಮೊದಲನೇದಾಗಿ ಈ ಚಿತ್ರದ ಕ್ಯಾಸ್ಟಿಂಗ್ ವಿಚಾರಕ್ಕೆ ಬಂದರೆ, ಈ ಚಿತ್ರದ ನಾಯಕ ನಟನಾಗಿ ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡಿದ್ದು, ನಾಯಕಿ ನಟಿಯಾಗಿ ಅಶ್ವಿನಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಗಿರಿಜಾ ಎಂಬ ಪಾತ್ರವನ್ನು ಪ್ರಿಯಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆಗಿ ಡ್ರ್ಯಾಗನ್ ಮಂಜು ಅವರಲ್ಲಿ ಇನ್ನು ವಿಶೇಷವಾಗಿ ಕಲ್ಯಾಣಿ ಮಂಜು ರಂಗಾಯಣ ಮಾಡಿದ್ದಾರೆ. ಅಚ್ಯುತ್ ಕುಮಾರ್ ಇನ್ನು ಸುಮಾರು ಹಲವಾರು ಜನರು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದು, ಚಿತ್ರವು ಅತ್ಯುತ್ತಮವಾಗಿ ಹೊರಬಂದಿದೆ. ಚಿತ್ರದ ಪ್ರಾರಂಭದಲ್ಲಿ ದುನಿಯಾ ವಿಜಯ್ ಅವರು ಚಿಕ್ಕ ಹುಡುಗನಾಗಿರುತ್ತಾರೆ. ಅಚ್ಯುತ್ ಕುಮಾರ್ ಅವರು ಒಂದು ಗ್ಯಾರೇಜನ್ನು ಓಪನ್ ಮಾಡಿರುತ್ತಾರೆ. ಅದರಲ್ಲಿ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರು ಕೆಲಸ ಮಾಡುತ್ತಿರುತ್ತಾರೆ ಮತ್ತು ಅವರು ಇವರ ಅಂಗಡಿಯಲ್ಲಿ ಕಳ್ಳತನವನ್ನು ಮಾಡುತ್ತಿರುತ್ತಾರೆ. ಅದಾದ ನಂತರ ಬಳಿಕ ಇವರ ಅಂಗಡಿಯಲ್ಲಿ ಡ್ರ್ಯಾಗನ್ ಮಂಜು ಅವರು ಡ್ರಗ್ಸ್ ದಂಧೆಯನ್ನು ನಡೆಸುತ್ತಿರುತ್ತಾರೆ. ಅದೇ ಪ್ರಾರಂಭವಾಗುತ್ತದೆ. ಅಲ್ಲಿಂದ ಪ್ರಾರಂಭವಾದ ಡ್ರಗ್ಸ್ ದಂಧೆ ಡ್ರ್ಯಾಗನ್ ಮಂಜು ಅವರು ತುಂಬ ವಿಸ್ತಾರವಾಗಿ ಎಲ್ಲ ಕಡೆ ಅದನ್ನು ಪ್ರಸಾರಿಸುತ್ತಿರುತ್ತಾರೆ. ಅದಾದ ಬಳಿಕ ಈ ವಿಷಯ ಅವರ ಏರಿಯಾದಲ್ಲಿನ ಅಕ್ಕಪಕ್ಕದ ಜನರಿಗೆ ಗೊತ್ತಾಗಿ ಇದು ಅವರ ಅಚ್ಯುತ್ ಕುಮಾರ್ ಅವರಿಗೆ ತಿಳಿಸುತ್ತಾರೆ. ತಿಳಿಸಿದ ನಂತರ ಅಚ್ಯುತ್ ಕುಮಾರ್ ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರನ್ನು ಹೊಡೆದು ಬೈದು ಅವರನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ. ಯಾಕೆಂದರೆ ಈ ಡ್ರಗ್ಸ್ನಿಂದ ಅಚ್ಯುತ್ ಕುಮಾರ್ ಅವರ ಮಗ ತುಂಬ ಎಫೆಕ್ಟ್ ಆಗಿ ನಿಧನರಾಗಿರ್ತಾರೆ. ಅದರಿಂದ ಅಚ್ಯುತ್ ಕುಮಾರ್ ಅವರು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ಮತ್ತು ಅವರಿಗೆ ಬಲವಾಗಿ ಹೊಡೆಯುತ್ತಾರೆ. ಇದಾದ ಬಳಿಕ ಡ್ರ್ಯಾಗನ್ ಮಂಜು ಅವರು ಕೆಲಸವನ್ನು ಬಿಟ್ಟ ನಂತರ ಆ ಏರಿಯಾದಲ್ಲಿನ ಬೇರೊಂದು ಕಡೆ ಒಬ್ಬರ ಸಹವಾಸವನ್ನು ಮಾಡುತ್ತಾರೆ. ಅವರು ಈ ಡ್ರ್ಯಾಗನ್ ಮಂಜು ಅವರಿಗೆ ಡ್ರಗ್ಸ್ ದಂಧೆಯನ್ನು ಇನ್ನೂ ಹೆಚ್ಚಾಗಿ ಮಾಡಿ ಒಳ್ಳೆಯ ಹಂತಕ್ಕೆ ಹೋಗುವ ರೀತಿ ಹೇಳಿಕೊಡುತ್ತಾರೆ. ಅವರು ಹೇಳಿಕೊಡುವ ಹಾಗೆ ಡ್ರ್ಯಾಗನ್ ಮಂಜು ಅವರು ಡ್ರಗ್ಸ್ ದಂಧೆಯನ್ನು ಮಾಡುತ್ತಾ ಬರುತ್ತಾರೆ. ಬೇರೆ ಕಡೆಯೆಲ್ಲ ಡ್ರಗ್ಸ್ ದಂಧೆಗಳನ್ನು ಶುರು ಮಾಡಿ ಇನ್ನೂ ತುಂಬ ಹೆಚ್ಚಾಗಿ ಡ್ರಗ್ಸ್ ಸೇಲ್ ಆಗುವ ಹಾಗೆ ಮಾಡುತ್ತಾರೆ. ಇದಾದ ಬಳಿಕ ಅಚ್ಯುತ್ ಕುಮಾರ್ ಅವರು ಡ್ರ್ಯಾಗನ್ ಮಂಜುವಿಗೆ ಯಾವುದೋ ಕಾರಣಕ್ಕಾಗಿ ಜಗಳವಾಗಿ ಮಾಡಿಕೊಡುತ್ತಾರೆ. ಈ ಜಗಳವನ್ನು ಕೇಳಿದ ದುನಿಯಾ ವಿಜಯ್ ಅವರು ಅಲ್ಲಿಂದ ಇಲ್ಲಿಯವರೆಗೂ ಅಂದರೆ ದೊಡ್ಡವರಾಗಿ ಕೊನೆಯವರೆಗೂ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರಿಗೆ ದ್ವೇಷವನ್ನು ಉಂಟು ಮಾಡುತ್ತಾರೆ. ಅಂದರೆ ಡ್ರ್ಯಾಗನ್ ಮಂಜು ಅವರಿಗೆ ಅವರ ಡ್ರಗ್ಸ್ ದಂಧೆಯನ್ನು ನಿಲ್ಲಿಸಬೇಕು, ಬ್ಲ್ಯಾಕ್ ಡ್ರ್ಯಾಗನ್ ಮಂಜುವನ್ನು ಹೊಡೆಯಬೇಕು ಎಂದು ದುನಿಯಾ ವಿಜಯ್ ಅವರು ಅಂದುಕೊಳ್ಳುತ್ತಾರೆ. ಅವರು ಚಿಕ್ಕಂದಿನಿಂದ ದೊಡ್ಡವರಾಗುವ ತನಕ ಅದೇ ಗುರಿಯಲ್ಲಿ ಬರುತ್ತಾರೆ. ದೊಡ್ಡವರಾದ ಮೇಲೆ ಒಂದು ದಿನ ಅಚ್ಯುತ್ ಕುಮಾರ್ ಅವರು ನಿಧನರಾಗಿರುತ್ತಾರೆ. ಈ ನಿಧನರಾಗಿದ್ದಾಗ ದುನಿಯಾ ವಿಜಯ್ ಅವರು ತುಂಬ ಹೆಚ್ಚಾಗಿ ಕುಡಿದು ಅಂದಿನಿಂದ ಡ್ಯಾನ್ಸ್ ಮಾಡುತ್ತಾ ಹಂಗೆ ಬರುತ್ತಾರೆ. ಅಚ್ಯುತ್ ಕುಮಾರ್ ಅವರ ನಿಧನದ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ ಬರುತ್ತದೆ. ಅದೇ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಎಂಬ ಸಾಂಗು. ಈ ಸಾಂಗ್ನ ಮೂಲಕ ದುನಿಯಾ ವಿಜಯ್ ಅವರು ಎಂಟ್ರಿ ಕೊಡುತ್ತಾರೆ. ಎಂಟ್ರಿ ಕೊಟ್ಟ ನಂತರ ಎಲ್ಲ ಥಿಯೇಟರ್ಗಳಲ್ಲೆಲ್ಲ ವಿಷಲ್ಗಳು ಬರುತ್ತವೆ. ಈ ದುನಿಯಾ ವಿಜಯ್ ಅವರು ಅಲ್ಲಿಂದ ಡ್ರ್ಯಾಗನ್ ಮಂಜು ಅವರ ಬ್ಯಾನರನ್ನು ಹರಿದು ಹಾಕುತ್ತಾರೆ. ಹರಿದು ಹಾಕಿದ ನಂತರ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರಿಗೆ ಕೋಪ ಬರುತ್ತದೆ. ಅಂದರೆ ಅವರು ಯಾರೋ ಹೇಳುವ ಮೂಲಕ ಅಲ್ಲಿಗೆ ಬಂದು ನೋಡುತ್ತಾರೆ. ಅಲ್ಲಿ ಎಲ್ಲರೂ ಇರುವ ಕಾರಣದಿಂದ ಏನೂ ಮಾಡದೆ ಅಸಹಾಯಕರಾಗಿ ನಿಂತುಕೊಳ್ಳುತ್ತಾರೆ. ದುನಿಯಾ ವಿಜಯ್ ಅವರು ಅಲ್ಲಿಂದ ಅವರಿಗೆ ತುಂಬ ಚಿತ್ರಹಿಂಸೆ ಅಂದರೆ ಬಹಳ ನೋವು ತಿಂದಿರುವ ನೆನಪುಗಳನ್ನೆಲ್ಲ ಇಟ್ಟುಕೊಂಡು ಡ್ರ್ಯಾಗನ್ ಮಂಜು ಅವರಿಗೆ ಎದುರಾಗಿ ನಿಲ್ಲುತ್ತಾ ಬರುತ್ತಾರೆ. ಇನ್ನು ಚಿತ್ರದ ಸ್ಟಾರ್ಟಿಂಗ್ ಅಲ್ಲಿ ದುನಿಯಾ ವಿಜಯ್ ಅವರ ಮೇಲೆ ಸನ್ನಿವೇಶಗಳು ಅಲ್ಲಿಂದ ಅವರಿಗೆ ಎದುರಾಗಿ ನಿಲ್ಲುತ್ತಾ ಅಂದರೆ ದುನಿಯಾ ವಿಜಯ್ ಅವರನ್ನು ಮುಗಿಸಲೇಬೇಕು ಎಂದು ಪಣ ತೊಟ್ಟುತ್ತಾರೆ.
ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರು ಈ ಚಿತ್ರದಲ್ಲಿ ತುಂಬ ವಿಶೇಷ ಪಾತ್ರವನ್ನು ವಹಿಸುವುದಾಗಿ ಎದ್ದು ಕಾಣುತ್ತಾರೆ. ಅಂದರೆ ಕೊನೆಯ ಸನ್ನಿವೇಶ ಅಂದರೆ ಕ್ಲೈಮ್ಯಾಕ್ಸ್ ಅಂತಲೇ ಹೇಳಬಹುದು. ಅಲ್ಲಿ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರು ತುಂಬ ಹೈಲೈಟ್ ಆಗಿ ಕಾಣುತ್ತಾರೆ. ಯಾಕೆಂದರೆ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರು ಈ ಚಿತ್ರದಲ್ಲಿ ವಿಲನ್ ಪಾತ್ರವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಈ ಡ್ರಗ್ಸ್ ದಂಧೆಯಲ್ಲಿನ ಪ್ರಮುಖ ಸ್ಥಾನಮಾನಗಳನ್ನು ನೋಡಿ ಅಲ್ಲಿ ಅವರ ಬೆಳವಣಿಗೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಡ್ರಗ್ಸ್ ದಂಧೆಯನ್ನು ಶುರು ಮಾಡಿ ಅದು ಎಲ್ಲ ರಾಜಕೀಯವಾಗಿಯೂ ತುಂಬ ಬೆಳವಣಿಗೆಯನ್ನು ಹೊಂದುವವರೆಗೆ ಇವರು ತುಂಬ ಪಾಪ್ಯುಲರ್ ಆಗಿ ಬರುತ್ತಾರೆ. ಇದು ದುನಿಯಾ ವಿಜಯ್ ಅವರಿಗೆ ಒಂದು ಆಗುವುದಿಲ್ಲ. ಏನೆಂದರೆ ಅವರು ಈ ಡ್ರಗ್ಸ್ ದಂಧೆಯಿಂದ ತುಂಬ ಮಕ್ಕಳುಗಳು ಹಾಳಾಗುತ್ತಾರೆ. ಅಂದರೆ ತುಂಬ ಚಿಕ್ಕ ಮಕ್ಕಳುಗಳು ಈ ಡ್ರಗ್ಸನ್ನು ತೆಗೆದುಕೊಂಡು ಅವರ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎಂದು ದುನಿಯಾ ವಿಜಯ್ ಅವರು ಈ ಡ್ರಗ್ಸ್ ದಂಧೆಯನ್ನು ನಿಲ್ಲಿಸಬೇಕೆಂದು ಈ ಹೋರಾಟವನ್ನು ಮಾಡುತ್ತಾರೆ. ಅಂದರೆ ಇದು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರಿಗೆ ಆಗುವುದಿಲ್ಲ. ಆದ್ದರಿಂದ ಇವರಿಬ್ಬರಿಗೂ ಪ್ರತಿದಿನ ಅಂದರೆ ಪ್ರತಿ ಸನ್ನಿವೇಶದಲ್ಲೂ ಜಗಳಗಳು, ಕಿರಿಕಗಳು ಉಂಟಾಗುತ್ತಾ ಬರುತ್ತವೆ. ಇನ್ನು ಈ ಚಿತ್ರದಲ್ಲಿ ಮೊದಲನೇದಾಗಿ ಈ ಬೇಬಿಯಮ್ಮ ಸಾಂಗ್ ಆದ ನಂತರ ಈ ಚಿತ್ರ ಸ್ಟಾರ್ಟ್ ಆಗುವುದು. ಅಂದರೆ ಈ ದುನಿಯಾ ವಿಜಯ್ ಅವರು ಅವರ ಏರಿಯಾ ಹುಡುಗರಿಗೆ ತುಂಬ ಒಳ್ಳೆಯ ಅಚ್ಚುಕಟ್ಟಾದ ರೀತಿ ನೋಡಿಕೊಂಡಿರುತ್ತಾರೆ. ಅಂದರೆ ಎಲ್ಲರಿಗೂ ಯಾರಿಗೂ ತೊಂದರೆ ಮಾಡದೆ ಅವರ ಏರಿಯಾ ಹುಡುಗರನ್ನು ಒಳ್ಳೆಯ ರೀತಿ ಬೆಳೆಸಿರುತ್ತಾರೆ. ಆದರೆ ಆ ಏರಿಯಾ ಹುಡುಗರು ಸ್ವಲ್ಪ ಮಟ್ಟಿಗೆ ಜಗಳ ಮಾಡಿಕೊಳ್ಳುತ್ತಾರೆ. ಅಂದರೆ ಯಾವುದೋ ಒಂದು ವಿಷಯದಲ್ಲಿ ಅಂದರೆ ಈಗ ಒಂದು 4-5 ಜನ ಆ ಹುಡುಗರು ಕೂತಿರುವಾಗ ಒಂದು ಫೋನ್ ಮಾಡಿ ಆ ಹುಡುಗಿಯ ಲವ್ ಮ್ಯಾಟರ್ ಬಗ್ಗೆ ಮಾತಾಡುತ್ತಾರೆ. ಮಾತಾಡಿದ ನಂತರ ಅಲ್ಲಿಯ ಉತ್ತರಿಸುವವರು ಏನೋ ಜಗಳವಾಗುವ ರೀತಿ ಹೇಳುತ್ತಾರೆ. ಆದ್ದರಿಂದ ಆ ಹುಡುಗರು ಅವರ ಮೇಲೆ ಜಗಳ ಮಾಡಲು ಏರಿಯಾದಿಂದ ಅವರ ಇರುವ ಏರಿಯಾಗೆ ಹೋಗುತ್ತಾರೆ. ಅವರು ಈ ಏರಿಯಾಗೆ ಬರುತ್ತಾರೆ. ಸೊ ಈ ಬರುವಾಗ ಒಂದು ಸಾಂಗ್ ಬರುತ್ತೆ. ಅದೇ ಬೂಮ್ ಬೂಮ್ ಬೆಂಗಳೂರು ಎಂಬ ಸಾಂಗು. ಈ ಸಾಂಗಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಲಿರಿಕ್ಸ್ಗಳನ್ನು ಬರೆದಿದ್ದಾರೆ. ಇನ್ನು ಈ ಸಾಂಗ್ಗಳ ಬಗ್ಗೆ ಮಾತನಾಡುವುದರೆ ಮೊದಲನೇದಾಗಿ ಡೋಂಟ್ ವರಿ ಬೇಬಿಯಮ್ಮ ಸಾಂಗ್ ಬರುತ್ತದೆ. ಈ ಸಾಂಗ್ ಕೂಡ ತುಂಬ ಪ್ರಖ್ಯಾತಿಯನ್ನು ಪಡೆದುದಾಗಿದೆ. ಇದಾದ ಬಳಿಕ ಬೂಮ್ ಬೂಮ್ ಬೆಂಗಳೂರು ಎಂಬ ಸಾಂಗ್ ಬರುತ್ತದೆ. ಅದಾದ ಬಳಿಕ ನೆಕ್ಸ್ಟ್ ಬರುವುದೇ ಈ ಡ್ಯುಯೆಟ್ ಸಾಂಗು. ಅದು ಯಾವುದೆಂದರೆ ಐ ಲವ್ ಯು ಕಣೆ ಎಂಬ ಸಾಂಗ್. ಇದು ಹೀರೋಯಿನ್ ಮತ್ತು ಹೀರೋಗಳ ನಡುವೆ ಬರುತ್ತದೆ. ಎಲ್ಲ ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿ ಬರುತ್ತದೆ. ಹಾಗೂ ಈ ಅತ್ಯುನ್ನತವಾದ ಹೈಲೈಟನ್ನು ಪಡೆದಿರುವ ಸಾಂಗ್ ಬ್ಯಾಡ್ ಬಾಯ್ಸ್ ಸಾಂಗ್. ಈ ಬ್ಯಾಡ್ ಬಾಯ್ಸ್ ಸಾಂಗ್ ತುಂಬ ಅತ್ಯುನ್ನತ ಪ್ರಖ್ಯಾತಿಯನ್ನು ಪಡೆದು ಇನ್ಸ್ಟಾಗ್ರಾಮ್ಸ್ಲೆಲ್ಲ ತುಂಬ ರೀಲ್ಸನ್ನು ಪಾಪ್ಯುಲರ್ ಮಾಡಿದೆ. ಈ ಬ್ಯಾಡ್ ಬಾಯ್ ಸಾಂಗ್ ತುಂಬ ಚೆನ್ನಾಗಿದ್ದು ಇದು ಈ ಚಿತ್ರದಲ್ಲಿ 3ನೇ ಸಾಂಗ್ ಆಗಿ ಬರುತ್ತದೆ. ಇನ್ನು ಭೀಮಾ ಚಿತ್ರದ ಮುಂದುವರೆದ ಭಾಗವನ್ನು ವಿವರಿಸೋಣ. ಅಂದರೆ ಇದೀಗ ಆ ಹುಡುಗರು ಆ ಇನ್ನೊಂದು ಹುಡುಗರ ಜೊತೆ ಜಗಳವನ್ನು ಮಾಡಿಕೊಳ್ಳುತ್ತಾರೆ. ಆಗ ಒಂದು ಒಪ್ಪಂದವು ಏರ್ಪಡುತ್ತದೆ. ಆ ಏರ್ಪಡೋಕ್ಕೂ ಮುಂಚೆ ಭೀಮಾ ಹುಡುಗರು ಡ್ರ್ಯಾಗನ್ ಹುಡುಗರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಸುದ್ದಿ ಹಬ್ಬುತ್ತದೆ. ಈ ಸುದ್ದಿ ಹಬ್ಬುವುದೇ ತಡ ಎಲ್ಲರೂ ಇವರನ್ನು ಕರೆಸಿಕೊಂಡು ಮಾತನಾಡಬೇಕು ಎಂದು ನಿರ್ಧರಿಸುತ್ತಾರೆ. ಆವಾಗಲೇ ಎಲ್ಲರೂ ಪೊಲೀಸರಿಗೆ ಈ ವಿಚಾರವನ್ನು ತಿಳಿಸುತ್ತಾರೆ. ಪೊಲೀಸರು ಬಂದು ಹೇಳುತ್ತಾರೆ, ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಹುಡುಗರಿಗೆ ನಿಮ್ಮ ಹುಡುಗರು ಅಟ್ಯಾಕ್ ಮಾಡಿದ್ದಾರೆ. ಸೊ ಅದರಿಂದ ನೀವು ಬಂದು ಈ ವಿಚಾರವನ್ನು ತೀರ್ಮಾನಗೊಳಿಸಬೇಕು ಎಂದು ಹೇಳುತ್ತಾರೆ. ಆಗ ಭೀಮಾ ಅವರು ಪೊಲೀಸವರಿಗೆ ತುಂಬ ಅಂದರೆ ಆ್ಯಟಿಟ್ಯೂಡ್ ಆಗಿ ಹೇಳುತ್ತಾರೆ, ನಾನು ಬರುತ್ತೇನೆ ನೀವು ಹೋಗಿ ಎಂದು ಅವರಿಗೆ ಹೇಳುತ್ತಾರೆ. ಅದಾದ ಬಳಿಕ ಇಲ್ಲಿ ಒಬ್ಬರು ಕಾಂಪ್ರಮೈಸರ್ ಇರುತ್ತಾರೆ. ಅವರು ಈ ಎರಡೂ ತಂಡಗಳನ್ನು ಕೂರಿಸಿಕೊಂಡು ಕಾಂಪ್ರಮೈಸ್ ಮಾಡುವ ಕೆಲಸವನ್ನು ಮಾಡುತ್ತಾರೆ. ಅವರ ಕ್ಯಾರೆಕ್ಟರ್ ಕೂಡ ತುಂಬ ಇಲ್ಲಿ ವಿಶೇಷವಾಗಿದೆ.
ಭೀಮ ಅವರು ಈಗ ಆ ಎರಡು ಒಪ್ಪಂದಕ್ಕೆ ಹೋಗುವ ಮುಂಚೆ ಒಂದು ಸಾಂಗ್ ಬರುತ್ತದೆ. ಅದೇ ಈ ಬ್ಯಾಡ್ ಬಾಯ್ಸ್ ಸಾಂಗ್. ಈ ಸಾಂಗ್ನ ಉದ್ದಕ್ಕೂ ಭೀಮ ಅವರು ಬೈಕ್ ಚಲಿಸುತ್ತಾ ಹೋಗುತ್ತಿರುತ್ತಾರೆ. ಇವರು ಹೋಗುತ್ತಿರಬೇಕಾದರೆ ಈ ಬೈಕ್ ಸಾಂಗು ಬರುತ್ತದೆ, ಅಂದರೆ ಬ್ಯಾಡ್ ಬಾಯ್ಸ್ ಸಾಂಗು ಬರುತ್ತದೆ. ಈ ಸಾಂಗು ಮುಗಿಯುತ್ತಿರುವುದೇ ತಡ ಅವರು ಒಂದು ಗೋಡೌನ್ ಒಳಗಡೆ ಹೋಗುತ್ತಾರೆ. ಅಲ್ಲಿ ಒಳಗಡೆ ಹೋಗುವುದ ಬಳಿಕ ಡ್ರ್ಯಾಗನ್ ಮಂಜು ಅವರು ಇರುತ್ತಾರೆ ಮತ್ತು ಅವರ ಹುಡುಗರು ಕೂಡ ಇರುತ್ತಾರೆ. ಅವರು ಇರುವಾಗ ಈ ದುನಿಯಾ ವಿಜಯ್ ಅವರು ಮಾಸ್ ಎಂಟ್ರಿಯಾಗಿ ಕೊಡುತ್ತಾರೆ. ಇವರ ಹುಡುಗರಿಗೆ ಒಂದು ಟೇಬಲನ್ನು ಒದೆದು ಅಲ್ಲಿ ಇವರನ್ನು ಕೂರುವುದಕ್ಕೆ ಹೇಳುತ್ತಾರೆ. ಕೂರಿದ ನಂತರ ಅಲ್ಲಿ ಒಂದು ಮಾತುಕತೆ ಬರುತ್ತದೆ. ಅದೇನೆಂದರೆ, ಡ್ರ್ಯಾಗನ್ ಮಂಜು ಅವರು ಅವರ ಶಿಷ್ಯನಾಗಿದ್ದ ಶುಂಠಿ ಎಂಬ ಪಾತ್ರವನ್ನು ಮಾಡಿರುವ ಕಾಕ್ರೋಚ್ ಸುದಿ ಅವರು ಹೇಳುತ್ತಾರೆ, ನಿನ್ನೆ ಇವರು ನಮಗೆ ಹುಡುಗರಿಗೆ ಹೊಡೆದಿದ್ದಾರೆ. ಸೊ ಅದರಿಂದ ಇವರು ತಪ್ಪಾಯಿತು ಎಂದು ಕ್ಷಮೆ ಕೇಳಬೇಕು ಎಂದು ಹೇಳುತ್ತಾರೆ. ಆಗ ಇವರು, ನಾವು ಕೇಳುವುದಿಲ್ಲ, ನಮ್ಮ ಹುಡುಗರು ತಪ್ಪು ಮಾಡಿಲ್ಲ ಎಂದು ಹೇಳುತ್ತಾರೆ. ಆವಾಗ ಇವರ ಮಧ್ಯೆ ಮಾತಿನ ಚಕಮಕಿಗಳು ಬರುತ್ತದೆ. ಇದಾದ ನಂತರ ಜಗಳಕ್ಕೆ ತಿರುಗುತ್ತಿರಬೇಕಾದರೆ ಈ ಕಾಂಪ್ರಮೈಸರ್ ಅವರು ಈ ಜಗಳವನ್ನು ನಿಲ್ಲಿಸಬೇಕೆಂದು ಇವರ ಮಧ್ಯೆ ಒಂದು ಕಾಂಪ್ರಮೈಸ್ ಮಾಡುತ್ತಾರೆ. ಆವಾಗ ಜಗಳ ಆಗುವ ಮುಂಚೆಯೇ ಇವರ ಭೀಮನ ಹುಡುಗರು, ನಮ್ಮದೇ ತಪ್ಪು, ನಾವೇ ಹೋಗಿದ್ದು, ಹಾಗಾಗಿ ಕ್ಷಮಿಸಿಬಿಡಿ ಎಂದು ಕೇಳುತ್ತಾರೆ. ಆಗ ತಪ್ಪಾಯಿತು ಎಂದು ಕ್ಷಮೆ ಕೇಳಿದ ನಂತರ ಭೀಮ ಅವರು ಬಂದು ಒಂದು ಡೈಲಾಗನ್ನು ಹೇಳುತ್ತಾರೆ, ಇಲ್ಲಿ ಜಗಳ ದ್ವೇಷ ಇರುವುದು ನನಗೂ ಹಾಗೂ ಡ್ರ್ಯಾಗನ್ ಮಂಜು ಅವರಿಗೆ. ಹಾಗಾಗಿ ನೀವು ಹುಡುಗರೆಲ್ಲ ಯಾತಕ್ಕಾಗಿ ಕಿತ್ತಾಡಿಕೊಳ್ಳುತ್ತೀರಾ? ದಯವಿಟ್ಟು ನೀವುಗಳು ಚೆನ್ನಾಗಿರಬೇಕು, ನಮ್ಮದು ಅವರದು ಜಗಳ ಇರುತ್ತದೆ ಎಂದು ಬುದ್ಧಿ ಮಾತನ್ನು ಹೇಳುತ್ತಾರೆ. ಈ ಕಾಂಪ್ರಮೈಸ್ ಒಪ್ಪಂದ ಆದ ನಂತರ ಭೀಮನ ಹುಡುಗರು ಮನೆಗೆ ಹೋಗುತ್ತಾರೆ, ಅಂದರೆ ಅವರ ಏರಿಯಾಗೆ ಹೋಗುತ್ತಾರೆ. ಆಮೇಲೆ ಭೀಮ ಅವರು ಏರಿಯಾಗೆ ಹೋದ ನಂತರ ಅಲ್ಲಿ ಹುಡುಗರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರುತ್ತಾರೆ. ಅದೇನೆಂದರೆ, ಅಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದರೂ ನಮಗೆ ಏನು ಆಗುತ್ತಿತ್ತು, ನೀವು ಮಾಡುವ ತಪ್ಪಿನಿಂದ ನಾವುಗಳು ಬಂದು ಕ್ಷಮೆಯನ್ನು ಯಾಚಿಸಬೇಕು, ಇದೆಲ್ಲ ಯಾತಕ್ಕಾಗಿ ಎಂದು ಅವರಿಗೆ ಹೊಡೆಯುತ್ತಾರೆ. ಹೀಗೆ ಹೊಡೆಯುತ್ತಿರಬೇಕಾದರೆ ಅವರ ಹೀರೋಯಿನ್ ಅಂದರೆ ಅಶ್ವಿನಿ ಅವರು ಎಂಟ್ರಿ ಆಗುತ್ತಾರೆ. ಅಶ್ವಿನಿ ಅವರು ತುಂಬ ಸೀರೆಯಲ್ಲಿ ಲುಕ್ಕಾಗಿ ಮಾಸ್ ಎಂಟ್ರಿಯಾಗಿ ಕೊಟ್ಟು ಅವರಿಗೆ ಹುಡುಗರಿಗೆ ಒಂದೆರಡು ಏಟು ಹೊಡೆದು ಅಲ್ಲಿ ಅವರ ಡೈಲಾಗ್ಗಳನ್ನು ಹೇಳುತ್ತಾರೆ. ಏನೆಂದರೆ, ಈ ಥರ ನೀವು ಪೊರ್ಕಿಗಳ ಥರ ಇರುವುದಾದರೆ ಹೇಗೆ, ಒಳ್ಳೆಯ ಹುಡುಗರಾಗಿ ಇರಿ, ಯಾಕೆ ಈ ಥರ ಮಾಡ್ತೀರಾ ಎಂದು ಒಳ್ಳೆಯ ಡೈಲಾಗನ್ನು ಹೇಳಿ ಆ ಹುಡುಗರಿಗೆ ಬುದ್ಧಿ ಮಾತನ್ನು ಹೇಳಿ ಹೊರಡುತ್ತಾರೆ. ಆಮೇಲೆ ದುನಿಯಾ ವಿಜಯ್ ಅವರಿಗೂ ಕೂಡ ಒಂದು ಡೈಲಾಗನ್ನು ಹೇಳಿ ಬೈದು ಅವರಿಗೆ ಹೊರಡುತ್ತಾರೆ. ಈ ಚಿತ್ರದ ಸನ್ನಿವೇಶವು ತುಂಬ ಚೆನ್ನಾಗಿದೆ. ಇದಾದ ಬಳಿಕ ದುನಿಯಾ ವಿಜಯ್ ಅವರು ಈ ಡ್ರಗ್ಸ್ ದಂಧೆಯನ್ನು ಹೇಗೆ ವಿಚಾರಿಸುವುದು, ಅಂದರೆ ಹೇಗೆ ನಿಲ್ಲಿಸಬಹುದೆಂದು ಯೋಚಿಸುತ್ತಿರುತ್ತಾರೆ. ಇನ್ನು ಇದಾದ ಬಳಿಕ ಭೀಮ ಚಿತ್ರದಲ್ಲಿ ಮುಂದಿನ ಸಾಲು ಬಂದು ಇವರ ಅಣ್ಣನ ಪಾತ್ರದ ವಹಿಸಿರುವವರ ಚಿತ್ರ. ಅಂದರೆ ಭೀಮನಿಗೆ ಒಬ್ಬರು ಅಣ್ಣ ಇರುತ್ತಾರೆ. ಅವರು ಮದುವೆಯಾಗಿ 2 ಹೆಣ್ಣು ಮಕ್ಕಳನ್ನು ಹೊಂದಿರುತ್ತಾರೆ. ಅವರ ಹೆಂಡತಿ ಒಂದು ಚೂರು ಪ್ರೀತಿ ಇಲ್ಲದೆ ಇವರನ್ನು ಬೈಯುತ್ತಿರುತ್ತಾರೆ. ಭೀಮನನ್ನು ಕಂಡರೂ ಆಗುವುದಿಲ್ಲ ಹಾಗೂ ಅವರ ಯಜಮಾನರು ಗಂಡನನ್ನು ಕಂಡರೂ ಆಗುತ್ತಿರುತ್ತಿಲ್ಲ. ಒಂದು ಸನ್ನಿವೇಶ ಎಂದರೆ, ಭೀಮ ಅವರ ಅಣ್ಣನ ಮೇಲೆ ಅವರ ಹೆಂಡತಿ ಒಂದು ದಿನ ಪ್ರಸಂಗವನ್ನು ಏರ್ಪಡಿಸುತ್ತಾರೆ. ಅದೇನೆಂದರೆ, ಭೀಮ ಅವರ ಅಣ್ಣನಿಗೆ, ನಮಗೆ ಒಂದು ಬೆಳ್ಳಿ ಚೆಂಬನ್ನು ಬೇಕು, ಯಾಕೆಂದರೆ ಲಕ್ಷ್ಮಿ ಕೂರಿಸಬೇಕಾಗಿ ಅಂದುಕೊಂಡಿದ್ದೇನೆ ಎಂದು ಕೇಳುತ್ತಾರೆ. ಆವಾಗ ಭೀಮ ಅವರ ಅಣ್ಣ ಅವರು, ಇಲ್ಲ, ನನಗೆ ಅದನ್ನು ತೆಗೆದುಕೊಳ್ಳೋಕ್ಕೆ ಆಗುವುದಿಲ್ಲ, ಯಾಕೆಂದರೆ ನನ್ನ ಹತ್ರ ದುಡ್ಡು ಇಲ್ಲ, ಏಕೆಂದರೆ ನಿಮ್ಮ ತಂಗಿಯ ಮದುವೆಗೆ 1,00,000 ಸಾಲ ಮಾಡಿದ್ದೇನೆ, ಅದಕ್ಕೆ ಬಡ್ಡಿ ಕಟ್ಟುತ್ತಾ ಆ ಸಾಲವನ್ನು ಮಾಡುತ್ತಿದ್ದೇನೆ, ಆಮೇಲೆ ಟಿವಿ ಬೇಕು ಎಂದು ಹೇಳಿದೆ.
ಟಿ ವಿ ಕೂಡ ತಂದುಕೊಟ್ಟೆ, ಅದಕ್ಕೂ ಕೂಡ EMIಯನ್ನು ಕಟ್ತಾ ಇದ್ದೇನೆ. ಇನ್ನು ಈಗ ಲಕ್ಷ್ಮಿ ತಂದು ಕೂರಿಸಿದ್ದಾರೆ, ಅದಕ್ಕೂ ಬೆಳ್ಳಿ ಚೆಂಬುಗೂ ಸಾಲ ಮಾಡಿ EMI ಕಟ್ಟಲಾ ಎಂದು ಹೇಳುತ್ತಾರೆ. ಅದಕ್ಕೆ ಅವರ ಹೆಂಡತಿ ಹೇಳುತ್ತಾರೆ, ಇಲ್ಲ, ಸಂಸಾರ ಮಾಡುವವರು ಎಲ್ಲವನ್ನು ನಿಭಾಯಿಸಬೇಕು, ಇಲ್ಲಾಂದರೆ ಮದುವೆ ಯಾಕಾಗಬೇಕು ಎಂದು ಬೈಯುತ್ತಾರೆ. ಅದಕ್ಕೆ ಇವರು ಬೇಸರವನ್ನು ವ್ಯಕ್ತಪಡಿಸುತ್ತಾರೆ. ಆ ನಡುವೆ ಅವರ ಮಕ್ಕಳು ಹಾಲು ಬೇಕು, ಕಾಯಿಸಿಕೊಡಿ ಎಂದು ಹೇಳಿದರೂ ಅವರ ಹೆಂಡತಿ ಕಾಯಿಸಿಕೊಡುವುದಿಲ್ಲ. ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಸುಸ್ತಾಗಿದ್ದೇನೆ, ಯಾವ ಹಾಲು, ಹೋಗಿ ಸುಮ್ಮನೆ ತಲೆ ತಿನ್ನಬೇಡಿ ಎಂದು ಬೈದು ಮಕ್ಕಳಿಗೆ ಏನೂ ಕೊಡದೆ ಬೈಯುತ್ತಾರೆ. ಇದಾದ ಬೇಜಾರಿಗೆ ಭೀಮ ಅವರ ಅಣ್ಣ ತುಂಬ ಯೋಚಿಸತೊಡಗುತ್ತಾರೆ. ಆ ನಡುವೆ ಇನ್ನೊಂದು ಮಾತನ್ನು ಅವರ ಹೆಂಡತಿ ಹೇಳುತ್ತಾರೆ. ಅದೇನೆಂದರೆ, ನೋಡಿ, ನಿಮಗೆ ಯಾವಾಗ ಏನಾಗುತ್ತದೆ ಎಂದು ತಿಳಿದಿಲ್ಲ. ಆದ್ದರಿಂದ ನೀವು LIC ಇನ್ಶೂರೆನ್ಸನ್ನು ಮಾಡಿಸಿಕೊಳ್ಳಿ, ಅದರಿಂದ ದುಡ್ಡು ಬರುತ್ತದೆ. ನೀವು ಯಾವಾಗಾದರೂ ಹೋದರೂ ಅದು ದುಡ್ಡನ್ನು ಮಕ್ಕಳಿಗೆ ನಾವು ಅದನ್ನು ಉಪಯೋಗಿಸುತ್ತೇವೆ ಎಂದು ಮನಸ್ಸಿಗೆ ಚುಚ್ಚುವ ಮಾತನ್ನು ಆಡುತ್ತಾರೆ. ಈ ಮಾತಿನ ನೋವಿನಿಂದ ಭೀಮ ಅವರ ಅಣ್ಣ ತುಂಬ ಯೋಚಿಸತೊಡಗಿ ಬೇಜಾರಲ್ಲಿ ಕಾಲ ಕಳೆಯುತ್ತಾರೆ. ಅದಾದ ಬಳಿಕ ಬೆಳಗ್ಗೆ ಕೂಡ ಅವರ ಹೆಂಡತಿ ಬೈದು ಅಡಿಗೆಯನ್ನು ಮಾಡದೆ, ತಿಂಡಿಯನ್ನು ಮಾಡದೆ ಬೀಗ ಹಾಕಿಕೊಂಡು ಹೋಗಿರುತ್ತಾರೆ. ಆದ್ದರಿಂದ ಅವರ ಅಣ್ಣ ಬೇಜಾರಲ್ಲಿ ಮಲಗಿರುತ್ತಾರೆ ಮತ್ತು ಅವರ ಅಣ್ಣನ ತಮ್ಮನ ಮಕ್ಕಳು ಅಂದರೆ ಭೀಮ ಅವರಿಗೆ ಇವರ ಅಣ್ಣನ ಮಕ್ಕಳು ಫೋನ್ ಮಾಡುವ ಮೂಲಕ ಮಾತನಾಡುತ್ತಾರೆ. ಫೋನ್ ಮಾಡಿ, ಚಿಕ್ಕಪ್ಪ, ಇದು ನಮಗೆ ಊಟ ಬೇಕು, ನಮಗೆ ಶಾಲೆಗೆ ಹೋಗಿಲ್ಲ ಇನ್ನೂ, ನಮಗೆ ತಿಂಡಿ ಬೇಕು, ತಿಂಡಿ ಕೊಡಿಸಿ ಎಂದು ಹೇಳುತ್ತಾರೆ. ಈ ಮಕ್ಕಳ ಮಾತುಗಳನ್ನು ಕೇಳಿ ಭೀಮ ಅಂದರೆ ದುನಿಯಾ ವಿಜಯ್ ಅವರು ಬೈಕ್ನ ಮೂಲಕ ತಿಂಡಿಯನ್ನು ಇವರಿಗೆ ಬೈಕ್ನ ಮೂಲಕ ಕರೆದುಕೊಂಡು ಹೋಗುತ್ತಾರೆ ಮತ್ತು ತಿಂಡಿ ಕೊಡಿಸಿ ಶಾಲೆಗೆ ಬಿಡುತ್ತಾರೆ. ಇವರಿಗೆ ತಿಂಡಿ ಕೊಡಿಸುವ ಸಂದರ್ಭದಲ್ಲಿ ಒಂದು ಹೋಟೆಲ್ ಅಂದರೆ ಅಲ್ಲಿ ಒಬ್ಬರು ಇವರಿಗೆ ಅಶ್ವಿನಿ ಅವರು ಅಲ್ಲಿ ಅಡುಗೆಯನ್ನು ಮಾಡುತ್ತಿರುತ್ತಾರೆ ಮತ್ತು ಅಲ್ಲಿ ಒಬ್ಬರು ತುಂಬ ಉದ್ದ ಕೂದಲನ್ನು ಬಿಟ್ಟಿರುವ ವ್ಯಕ್ತಿ ಕೂತಿರುತ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಭೀಮ ಚಿತ್ರದಲ್ಲಿರುವ ಆ ಉದ್ದನೆಯ ಕೂದಲು ಬಿಟ್ಟಿರುವ ವ್ಯಕ್ತಿ ದುನಿಯಾ ವಿಜಯ್ ಅವರ ಸಲಗ ಚಿತ್ರದಲ್ಲಿ ಬರುವ ಒಬ್ಬರು. ಅಂದರೆ ಆ ಚಿತ್ರದಲ್ಲಿ ಇದ್ದ ಇಬ್ಬರು ವ್ಯಕ್ತಿಗಳು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ಯಾವುದೋ ಇದು ಉದ್ದ ಕೂದಲಿದೆಯಲ್ಲ, ಚಟ್ನಿಯಲ್ಲಿ ಇಷ್ಟೊಂದು ಉದ್ದ ಕೂದಲು ಬರೋಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ. ಹಂಗೆ ಹೇಳಿದ ತಕ್ಷಣ ಇವರು ಉದ್ದನೆಯ ಕೂದಲು ಬಿಟ್ಟಿರುವ ವ್ಯಕ್ತಿ ಸುಮ್ಮನೆ ಒಂದು ಲುಕ್ಕನ್ನು ಬಿಡುತ್ತಾರೆ. ಆ ಲುಕ್ಕನ್ನು ನೋಡಿ ಈ ಕಾಮಿಡಿ ಮಾಡುವ ಹಾಸ್ಯ ನಟ, ನೀವು ಇನ್ನೂ ಕಟಿಂಗ್ ಅನ್ನು ಮಾಡಿಸಿಲ್ಲವಾ ಎಂದು ಹೇಳುತ್ತಾರೆ. ಈಗ ಹೇಳಿದ ನಂತರ, ಇಲ್ಲ, ನಾನು ಮಾಡಿಸುತ್ತೇನೆ ಅಂತ ಹೇಳ್ತಾರೆ. ಈ ಕಾಮಿಡಿಯು ತುಂಬ ನಗುವನ್ನು ತರಿಸುತ್ತದೆ ಪ್ರೇಕ್ಷಕರಿಗೆ. ಇದಾದ ಬಳಿಕ ಅಲ್ಲಿ ಇನ್ನೊಂದು ಘಟನೆ ನಡೆಯುತ್ತದೆ. ಘಟನೆ ಅಂದರೆ ಕಾಮಿಡಿಯ ಒಂದು ಹಾಸ್ಯ ಸಂಘರ್ಷ ಅಷ್ಟೇ. ಇನ್ನು ಏನೆಂದರೆ, ಅಲ್ಲಿ ಒಬ್ಬರು ಫಸ್ಟ್ ನೈಟ್ ಅನ್ನು ಮಾಡಿಕೊಳ್ಳುವ ವ್ಯಕ್ತಿ ಬರುತ್ತಾರೆ. ಅವರು ರೀಸೆಂಟ್ ಆಗಿ ಮದುವೆಯಾಗಿದ್ದು ಎಲ್ಲರನ್ನು ಫಸ್ಟ್ ನೈಟ್ ಅಂದರೆ ಪ್ರಸ್ತುತ ದಿನ ಫಂಕ್ಷನ್ ಅನ್ನು ಏರ್ಪಡಿಸಿದ್ದು ಎಲ್ಲರನ್ನು ಊಟಕ್ಕೆ ಕರೆಯುತ್ತಾರೆ. ಆವಾಗ ಈ ಹಾಸ್ಯ ನಟ ಹೇಳುತ್ತಾರೆ, ನೀನು ಯಾವಾಗ ಆಯಿತು ಮದುವೆ ನಿಂಗೆ ಅಂತ ಕೇಳ್ತಾರೆ. ನಮ್ಮ ಡ್ಯಾಡಿಗೆ ಹೇಳಿ ಮಾಡಿಕೊಡ್ತಿದ್ದೀವಿ ಅಂತ ಹೇಳುತ್ತಾರೆ. ಹೌದಾ, ಓಕೆ, ಆಯಿತು, ಬನ್ನಿ ನಮ್ಮ ಪ್ರಸ್ತುತಕ್ಕೆ ಅಂದರೆ ಫಸ್ಟ್ ನೈಟ್ಗೆ ಬನ್ನಿ, ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾರೆ. ಆವಾಗ ಇವರು ಹೇಳುವುದು, ನಿನ್ನ ಫಸ್ಟ್ ನೈಟ್ ಎಲ್ಲ ನಾವು ನೋಡೋಕ್ಕಾಗಲ್ಲ, ಅದು ಎಲ್ಲ ಬ್ಯಾಡ್ ವರ್ಡ್ಸ್ ಅಂತ ಹೇಳುತ್ತಾರೆ. ಬ್ಯಾಡ್ ಮ್ಯಾನರ್ಸ್ ಅಂತ ಹೇಳಿದ ನಂತರ ಅಲ್ಲಿ ಒಂದು ಕಾಮಿಡಿ ಮೂಡುತ್ತದೆ. ಇದಾದ ಬಳಿಕ ಎಲ್ಲರೂ
ಅವರ ಫಸ್ಟ್ ನೈಟ್ ಅಂದರೆ ಫಂಕ್ಷನ್ಗೆ ಹೋಗುತ್ತಾರೆ. ಅಲ್ಲಿ ಹೋಗುವ ಮುಂಚೆ ಅಶ್ವಿನಿ ಅವರು ಬಸ್ಸನ್ನು ಏರ್ಪಡಿಸುತ್ತಿರುತ್ತಾರೆ. ಆ ಬಸ್ಸಿನೊಳಗೆ ಎಲ್ಲ ವಯಸ್ಸಾದ ಅಜ್ಜಿಯಂದಿರು ಇರುತ್ತಾರೆ ಮತ್ತು ಎಲ್ಲ ಹುಡುಗರನ್ನು ಕರೆದುಕೊಳ್ಳುತ್ತಾರೆ. ಆವಾಗ ಎಲ್ಲರನ್ನೂ ಕರೆದುಕೊಳ್ಳುತ್ತಿರುವಾಗ ದುನಿಯಾ ವಿಜಯ್ ಅವರನ್ನು ಕರೆದುತ್ತಾರೆ. ಅವರು ಕೂಡ ಎಣ್ಣೆ ಹೊಡೆದು ಬರುತ್ತಾರೆ. ಆವಾಗ ಒಂದು ಡೈಲಾಗ್ ಕೇಳುತ್ತಾರೆ. ಅದೇನೆಂದರೆ, ದುನಿಯಾ ವಿಜಯ್ ಅವರಿಗೆ ಏಕೆ ಕುಡಿದುಕೊಂಡು ಬಂದಿದ್ದೀರಾ ಎಂದು ಕೇಳುತ್ತಾರೆ. ಹೌದು ಇಲ್ಲ ಫಸ್ಟು ಹೇಳುತ್ತಾರೆ, ಇಲ್ಲ ನಾನು ಕುಡಿದಿಲ್ಲ ಎಂದು ಹೇಳುತ್ತಾರೆ. ಆಮೇಲೆ ನಿಜ ಹೇಳು ಅಂತ ಹೇಳಿದ್ದಕ್ಕೆ, ನಾನು ಕುಡಿದಿದ್ದೇನೆ, 60ಯನ್ನು ಕುಡಿದಿದ್ದೇನೆ ಎಂದು ಹೇಳುತ್ತಾರೆ. ನಿಜ ಹೇಳು ಅಂತ ಮತ್ತೊಮ್ಮೆ ಕೇಳಿದಾಗ, ಇಲ್ಲ ಒಂದು ಕ್ವಾರ್ಟರ್ ಮೇಲೆ 60ಯನ್ನು ಕುಡಿದಿದ್ದೇನೆ ಎಂದು ಹೇಳುತ್ತಾರೆ. ಅದು ಹೇಳಿದ ನಂತರ ಎಲ್ಲರಿಗೂ ಒಂದು ಕಾಮಿಡಿ ಆಗುತ್ತದೆ. ಈ ಕಾಮಿಡಿಯ ನಂತರ ದುನಿಯಾ ವಿಜಯ್ ಅವರು ಅವರನ್ನು ನೋಡಿ ತುಂಬ ಡೀಪಾಗಿ ಒಂದು ಫೀಲಿಂಗ್ಗೆ ಹೋಗುತ್ತಾರೆ. ಏನು ಈ ಥರ ರೆಡಿಯಾಗಿದ್ದೀರಾ? ನಾನು ಇನ್ನು ಮತ್ತೆ ಹೋಗಿ ಪಂಚೆ ಮತ್ತು ಶರ್ಟನ್ನು ಹಾಕ್ಕೊಂಡು ಬರುತ್ತೇನೆ. ಹೆಂಗಿದ್ರೂ ಮದುವೆಗೆ ಹೋಗುತ್ತಿದ್ದೇವೆ, ಮದುವೆಯ ಫಂಕ್ಷನ್ಗೆ ಹೋಗುತ್ತಿದ್ದೇವೆ. ಓಕೆ, ನಾನು ಪಂಚೆ ಶರ್ಟೆಲ್ಲ ಹಾಕ್ಕೊಂಡು ಬರಲಾ ಎಂದು ಕೇಳುತ್ತಾರೆ. ಇಲ್ಲ, ಈಗ ಟೈಮ್ ಇಲ್ಲ, ನೀವು ಬಸ್ಸೊಳಗೆ ಹತ್ತಿ ಅಂತ ಅಶ್ವಿನಿ ಅವರು ಹೇಳುತ್ತಾರೆ. ಆವಾಗ ಬಸ್ಸಿನೊಳಗೆ ದುನಿಯಾ ವಿಜಯ್ ಅವರು ಹತ್ತುತ್ತಾರೆ. ಬಸ್ಸಿನೊಳಗೆ ಹತ್ತಿದ ದುನಿಯಾ ವಿಜಯ್ ಅವರು ಹೇಳುತ್ತಾರೆ, ಅಂದರೆ ಕಾಮಿಡಿಯನ್ನು ಮಾಡುತ್ತಾರೆ. ಅದೇನೆಂದರೆ, ಮೊದಲನೇದಾಗಿ ಅಲ್ಲಿರುವ ಇನ್ನೊಬ್ಬ ಸಂಗಡಿಗನು ಹೇಳುತ್ತಾನೆ, ಏನು ಅಶ್ವಿನಿ, ಎಲ್ಲಾರನ್ನೂ ಹುಡುಗಿಯರನ್ನ ಅಜ್ಜಿಯಂದಿರನ್ನ ಹಾಕೊಂಡು ಬಂದಿದ್ದೀರಲ್ಲ, ಏನು ವಿಷಯ ಅಂತ ಹೇಳ್ತಾರೆ. ಇವರೆಲ್ಲ ಈಗ ಹಳಬರು, ಆದರೆ ಮೊದಲು ಇವರೇ ಪ್ರೆಸೆಂಟಲ್ಲಿ ಕಿಂಗ್ ಮೇಕರ್ ಆಗಿ ಇದ್ದರು ಎಂದು ಹೇಳುತ್ತಾರೆ. ಓ ಹೌದಾ, ಸರಿ ಹಾಗಾದರೆ ಇವರು ಬರಲಿ ಎಂದು ಹೇಳುತ್ತಾನೆ. ದುನಿಯಾ ವಿಜಯ್ ಅವರು ಕೇಳುತ್ತಾರೆ, ಇವರೆಲ್ಲ ಯಾಕೆ ಕನ್ನಡಕವನ್ನು ಹಾಕಿಕೊಂಡು ಬಂದಿದ್ದಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಇವರಿಗೆ ಕಣ್ಣು ಕಾಣುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ದುನಿಯಾ ವಿಜಯ್ ಅವರು, ಹೌದಾ, ನಾನು ಎಲ್ಲೋ ಗಂಡು ಹೆಣ್ಣನ್ನು ವೆಲ್ಡಿಂಗ್ ಮಾಡೋಕ್ಕೆ ಕನ್ನಡಕ ಹಾಕ್ಕೊಂಡು ಬಂದಿದ್ದಾರೆ ಎಂದು ಕಾಮಿಡಿಯನ್ನು ಮಾಡುತ್ತಾರೆ. ಈ ಕಾಮಿಡಿಗೆ ತುಂಬ ನಕ್ಕಿ ಸಾಕಾಗುತ್ತಾರೆ ಪ್ರೇಕ್ಷಕರು. ಇದಾದ ಬಳಿಕ ಇನ್ನೊಂದು ಕಾಮಿಡಿ ಎಂದರೆ, ಅವರ ಫಂಕ್ಷನ್ಗೆ ಹೋದ ಮೇಲೆ ಅಲ್ಲಿ ಎಲ್ಲ ಹುಡುಗಿಯರು ಮತ್ತು ಮದುವೆಯಾಗಿರುವ ಯುವತಿಯರು ಎಲ್ಲರೂ ಅವರ ಒಂದು ಪ್ರೀತಿಯನ್ನು ತೋರಿಸಿಕೊಳ್ಳುತ್ತಿರುತ್ತಾರೆ. ಅಂದರೆ ಈ ದುನಿಯಾ ವಿಜಯ್ ಅವರ ಫ್ರೆಂಡ್ಗಳನ್ನು ಅಲ್ಲಿ ಕುಳ್ಳಿರಿಸುವುದಕ್ಕಾಗಿ ಹೇಳಿರುತ್ತಾರೆ. ಅಲ್ಲಿ ಕುಳಿತಿರುವ ಇವರ ಫ್ರೆಂಡ್ಗಳು ಅಲ್ಲಿರುವ ಯುವತಿಯರ ಮೇಲೆ ಒಂದು ನೋಟವನ್ನು ಹಾಕುತ್ತಾರೆ. ಅವರು ಇವರ ಮೇಲೆ ನೋಟವನ್ನು ಹಾಕುತ್ತಾರೆ. ಇದರ ನಡುವೆ ದುನಿಯಾ ವಿಜಯ್ ಅವರು ಅಶ್ವಿನಿಯವರ ಮೇಲೆ ತುಂಬ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಅಂದರೆ ಅಲ್ಲಿರುವ ಸ್ವಲ್ಪ ಸಂಘರ್ಷ, ಅಂದರೆ ಏನು ಅಂದರೆ ಎಲ್ಲೊಂದು ಸಾಂಗ್ ಬರುತ್ತದೆ, ಆ ಸಾಂಗ್ ಬರುವುದಕ್ಕೂ ಮುಂಚೆ ಸ್ಪರ್ಶವನ್ನು ಮಾಡುತ್ತಾರೆ. ಈ ಸ್ಪರ್ಶ ಮಾಡಿದ ನಂತರ ಒಂದು ಡ್ಯುಯೆಟ್ ಸಾಂಗನ್ನು ಬರುತ್ತದೆ. ಅದು ಕೂಡ ತುಂಬ ಚೆನ್ನಾಗಿ ಪ್ರಖ್ಯಾತಿಯನ್ನು ಪಡೆದಿದೆ. ಆ ಸಾಂಗಲ್ಲಿ ಬರುವ ಒಬ್ಬರು ಹೀರೋ ಮತ್ತು ಒಬ್ಬರು ಹೀರೋಯಿನ್ಗಳ ಒಂದು ಪ್ರೀತಿಯ ಲವ್ ಸಾಂಗ್ ತುಂಬ ಪಾಪ್ಯುಲರ್ ಆಗಿ ಬರುತ್ತದೆ. ಇದಾದ ಬಳಿಕ ಒಂದು ಸಾಂಗ್ ಆದ ನಂತರ ಅಲ್ಲಿ ಇನ್ನೊಂದು ವಿಶ್ಲೇಷಣೆ ನಡೆಯುತ್ತದೆ. ಅದ್ಯಾವುದೆಂದರೆ, ಭೀಮನ ಹುಡುಗರು ಅಲ್ಲಿ ಎಲ್ಲರೂ ಸೇರಿರುತ್ತಾರೆ. ಸೇರಿರುವಾಗ ಒಂದು ಮಾತಿನ ಚಕಮಕಿ ನಡೆಯುತ್ತದೆ. ಅಂದರೆ ಭೀಮನ ಅಪ್ಪಟ ಹುಡುಗರು ಒಂದು ಕಡೆ ಇದ್ದರೆ, ಇನ್ನೊಂದು 4 ಜನ ಅವನಿಗೆ ಆಗದೆ ಏನೇನೋ ಹೇಳುತ್ತಾರೆ. ನಾವು ಮನೆಯವರ ಮಾತನ್ನೇ ಕೇಳುವುದಿಲ್ಲ, ಇನ್ನು ಭೀಮನ ಮಾತನ್ನು ಯಾಕೆ ಕೇಳಬೇಕು, ಅವನೇನು ಡಾನ ಅಥವಾ ಅವನೇನು ತುಂಬ ಪ್ರಸಿದ್ಧನ ಎಂಬ ಮಾತುಗಳು ಬರುತ್ತವೆ. ಇದು ಬಂದ ನಂತರ ಭೀಮನ ಹತ್ತಿರದ ಹುಡುಗರು ಬಂದು ಅವರಿಗೆ ಹೊಡೆದು, ಅವರಿಗೆ ಬೈದು, ಭೀಮನೇ ನಮಗೆ ಅನ್ನ ಹಾಕಿದ್ದು, ಹಾಗಾಗಿ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ಎಂದು ಬೈದು ಅವರಿಗೆ ಬುದ್ಧಿ ಮಾತನ್ನು ಹೇಳುತ್ತಾರೆ. ಇದಾದ ಬಳಿಕ ಅಲ್ಲಿಂದ ಮತ್ತೊಂದು ಘಟನೆ ನಡೆಯುತ್ತಿರುತ್ತದೆ. ಅದೇನೆಂದರೆ, ಈ ಮೈಸೂರಿನಲ್ಲಿರುವ ಒಂದು ಪ್ಲೇಸಲ್ಲಿ ಕೆಳಗಡೆ
ಒಂದು ಹುಡುಗಿಯ ಅಲ್ಲಿ ರೇಪ್ ಆಗಿರುತ್ತದೆ. ಆ ರೇಪ್ ಆಗಿದ್ದು ಆ 4-5 ಜನರ ಬಂಧನಕ್ಕೆ ಒಳಗಾಗಿರುತ್ತಾರೆ. ಬಂಧನ ಮಾಡಿರುವವರು ಯಾರೂ ಅಲ್ಲ, ಇನ್ಸ್ಪೆಕ್ಟರ್ ಗಿರಿಜಾ ಅವರು. ಇನ್ಸ್ಪೆಕ್ಟರ್ ಗಿರಿಜಾ ಅವರ ಕ್ಯಾರೆಕ್ಟರ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತದೆ. ಇನ್ಸ್ಪೆಕ್ಟರ್ ಗಿರಿಜಾ ಅವರು ಅಲ್ಲಿಂದ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡುತ್ತಾರೆ. ಹೇಗೆಂದರೆ ಅವರ 4-5 ಜನರನ್ನು ಬಂಧನ ಮಾಡಿದ್ದು ಅವರಿಗೆ ಪ್ರಮುಖವಾಗಿ ತುಂಬ ಅದ್ಭುತವಾಗಿ ಶಿಕ್ಷೆಯನ್ನು ಕೊಡುತ್ತಾರೆ. ಅದೇನೆಂದರೆ ಅವರಿಗೆ ಜೈಲಲ್ಲಿ ತುಂಬ ಕಾಲಿಗೆಲ್ಲ ಪೆಟ್ಟು ಮಾಡಿ, ತಲೆಯಲ್ಲೆಲ್ಲ ಹೊಡೆದು, ಮತ್ತು ಅವರಿಗೆ ಚಿತ್ರಹಿಂಸೆ ಕೊಟ್ಟು ಇನ್ಯಾವುದೇ ತರಹದ ಯಾರು ಕೂಡ ಈ ತಪ್ಪನ್ನು ಮಾಡಬಾರದು ಎಂದು ಊಹಿಸಬೇಕು, ಆ ತರಹದ ಒಂದು ಶಿಕ್ಷೆಯನ್ನು ಕೊಡುತ್ತಿರುತ್ತಾರೆ. ಅದು ಕೊಡುತ್ತಿರುವಾಗ SP ಅವರು ಬಂದು, ಈ ಥರ ನೀವು ಹಿಂಗೆ ಮಾಡುವುದಾದರೆ ಸಸ್ಪೆಂಡ್ ಆಗುತ್ತೀರಾ ಎಂದು ಹೇಳಿದಾಗ, ಪರವಾಗಿಲ್ಲ ಸರ್, ಆದರೂ ಪರವಾಗಿಲ್ಲ ಎಂದು ನಾನು ನನ್ನ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಇವರ ಈ ಧೈರ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಇನ್ನು ಇಲ್ಲಿ ಒಬ್ಬ ಕಾಮಿಡಿಯನ್ ಆಗಿ ಆ್ಯಕ್ಟ್ ಮಾಡಿದ್ದು ಅವರು ಜಾಲಿ ಎಂದು ಹೆಸರುವಾಸಿಯಾಗುತ್ತಾರೆ. ಈ ಜಾಲಿ ಹಾಗೂ ಜಾಲಿ ಎಂಬ ಕಾಮಿಡಿಯನ್ಗಳು ಇಬ್ಬರು ಒಂದು ಆಸ್ಪತ್ರೆಯಲ್ಲಿ ಅವರ ಹೆಂಡತಿಗೆ ಕಿಡ್ನಿಯನ್ನು ಕೇಕ್ ಮೂಲಕ ಗಿಫ್ಟನ್ನು ನೀಡಿರುತ್ತಾರೆ. ಅದೇನೆಂದರೆ ಅವರ ತಮ್ಮನಿಗೆ ಕಿಡ್ನಿ ಹಾಕಿಸುವ ಗಿಫ್ಟನ್ನು ನೀಡಿರುತ್ತಾರೆ. ಅದು ಹೇಗೆಂದರೆ ಈ ಡ್ರ್ಯಾಗನ್ ಮಂಜು ಅವರಿಗೆ ಈ ಸವಾಲನ್ನು ಒಪ್ಪಿಸಿರುತ್ತಾರೆ. ಡ್ರ್ಯಾಗನ್ ಮಂಜು ಅವರು ಯಾವುದೋ ರೋಡಲ್ಲಿ ನಡೆದುಕೊಂಡು ಹೋಗುತ್ತಿರುವ ಯಾವುದೋ ಹುಡುಗನಿಗೆ ತಲೆಗೆ ಪೆಟ್ಟು ಮಾಡಿ, ಅಂದರೆ ಹೊಡೆದು, ಆ ಹುಡುಗನನ್ನು ಆಸ್ಪತ್ರೆಗೆ ಸೇರಿಸಿ ಸಾಯಿಸಿ, ಅವನ ಕಿಡ್ನಿಯನ್ನು ಇವರಿಗೆ ದಾನ ಮಾಡಿಸಿ ಸಾಯಿಸಿ ಅವರ ಮನೆಯವರಿಗೆ, ಅಜ್ಜಿ ಅವರಿಗೆ ಹಣವನ್ನು ನೀಡುತ್ತಾರೆ. ಈ ಹಣವನ್ನು ನೀಡಿದ ಬಳಿಕ ಈ ವಿಷಯ ಯಾರಿಗೂ ಗೊತ್ತಾಗುವುದಿಲ್ಲ. ಮತ್ತು ಈ ಜಾಲಿ ಎಂಬ ಕಾಮಿಡಿಯನ್ಗಳು ಅವರ ಹೆಂಡತಿಗೆ ಕಿಡ್ನಿಯನ್ನು ಕೇಕ್ ಮೂಲಕ ಹ್ಯಾಪಿ ಬರ್ಡೇ ಅಂತ ತಿನ್ನಿಸುತ್ತಾರೆ. ನಂತರ ಅವರ ತಮ್ಮನಿಗೆ ಕಿಡ್ನಿಯನ್ನು ಹಾಕಿಸಿರುತ್ತಾರೆ. ಇದನ್ನು ಡ್ರ್ಯಾಗನ್ ಮಂಜು ಅವರು ಅಲ್ಲಿಗೆ ಬಂದು ನಾನೇ ಇದನ್ನು ಮಾಡಿದ್ದು ಎಂಬ ಥರ ಅಲ್ಲಿ ಎಲ್ಲರಿಗೂ ಪಾತ್ರರಾಗುತ್ತಾರೆ. ಇದಾದ ಬಳಿಕ ಈ ವಿಷಯವನ್ನು ತುಂಬ ಥ್ಯಾಂಕ್ಸ್ ನಿಮಗೆ ಎಂದು ಅವರ ಹೆಂಡತಿ ಜಾಲಿ ಅವರಿಗೆ ಹೇಳುತ್ತಾರೆ. ಆಗ ಅವರು, ಈ ಥ್ಯಾಂಕ್ಸ್ ನನಗೆ ಹೇಳಬೇಡ, ಇದನ್ನು ಡ್ರ್ಯಾಗನ್ ಮಂಜುಗೆ ಹೇಳಿ, ಯಾಕೆಂದರೆ ಈ ಕೆಲಸವನ್ನು ಮಾಡಿದ್ದೇ ಡ್ರ್ಯಾಗನ್ ಮಂಜು ಅಂತ ಹೇಳುತ್ತಾರೆ. ಆವಾಗ ಆಯಿತು, ನನ್ನ ತಮ್ಮನಿಗೆ ಕೇಕ್ ತಿನ್ನಿಸಿ ಬರುತ್ತೇನೆ ಎಂದು ಅವಳು ಕೇಕನ್ನು ತೆಗೆದುಕೊಂಡು ಹೋಗುತ್ತಾಳೆ. ಆಗ ಅವರ ಯಜಮಾನರು, ಈಗ ತಾನೇ ಕಿಡ್ನಿಯನ್ನು ಹಾಕಿಸಿದ್ದೇವೆ, ನೀನು ಕೇಕನ್ನು ತಿನ್ನಿಸಿ ಅವನಿಗೆ ಶುಗರ್ ಬಂದು ಬಿಡುತ್ತದೆ, ಮೊದಲು ನನಗೆ ತಿನ್ನಿಸು ಅಂತ ಹೇಳುತ್ತಾಳೆ. ಆವಾಗ ಈ ಕಾಕ್ರೋಚ್ ಸುದಿ ಅವರು ಅವರ ಕಾಲನ್ನು ಹಿಡಿದುಕೊಂಡು, ಅಣ್ಣನಿಗೆ ನಾವು ಸಪೋರ್ಟ್ ಮಾಡುತ್ತೇವೆ, ಕೇಕ್ ತಿನ್ನಿಸಿ ಎಂದು ಹೇಳುತ್ತಾರೆ. ಆವಾಗ ಅವರಿಗೆ ಕಾಕ್ರೋಚ್ ಸುದಿ ಅವರಿಗೆ ಕೇಕನ್ನು ತಿನ್ನಿಸುತ್ತಾರೆ. ಕೇಕ್ ತಿನ್ನಿಸಿದ ನಂತರ ಇವರು, ಬಾಯಿಗೆ ಇಟ್ಬಿಟ್ರಲ್ಲೋ ಎಂಬ ಕಾಮಿಡಿಯನ್ನು ಮಾಡುತ್ತಾರೆ. ಈ ಕಾಮಿಡಿಯ ನಂತರ ದುನಿಯಾ ವಿಜಯ್ ಅವರು ಅವರ ಫ್ರೆಂಡ್ ಅವರ ಅಂಗಡಿಯಲ್ಲಿ ಇರುತ್ತಾರೆ. ಆ ಫ್ರೆಂಡ್ ಅಂಗಡಿಯಲ್ಲಿ ಒಂದು ಕಾಮಿಡಿಯನ್ನು ಮಾಡುತ್ತಿರುತ್ತಾರೆ. ಅದೇನೆಂದರೆ ಸಣ್ಣ ಪುಟ್ಟ ಕಾಮಿಡಿಯನ್ನು ಮಾಡುತ್ತಿರುತ್ತಾರೆ. ಈ ಕಾಮಿಡಿಯ ಬೆನ್ನಲ್ಲೇ ದುನಿಯಾ ವಿಜಯ್ ಅವರ, ಅಂದರೆ ಭೀಮಾ ಅವರ ಅಣ್ಣನನ್ನು ಸಾಲಗಾರರು ಹಿಡಿದುಕೊಂಡು ಹೋಗಿರುತ್ತಾರೆ. ಸಾಲಗಾರರು ಅವರನ್ನು ಹಿಡಿದುಕೊಂಡು ಹೋಗಿ ಚಿತ್ರಹಿಂಸೆ ಕೊಡುವುದಕ್ಕೆ ಮುಂದಾಗುತ್ತಾರೆ. ಮುಂದಾದ ನಂತರ ಸಾಲಗಾರರು ಹಿಡಿದುಕೊಂಡು ಹೋಗಿರೋ ವಿಷಯ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರಿಗೆ ಗೊತ್ತಾಗಿ ಅವರ ಕಿಮ್ಮತ್ತು ಕೂಡ ಇದರಲ್ಲಿ ಇದೆ ಎಂದು ನೋಡಬಹುದು. ಏಕೆಂದರೆ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರು ಈ ಸಾಲಗಾರರಿಗೆ ಏನೇನೋ ಹೇಳಿ ಅವರ ಅಣ್ಣನನ್ನು ಇಳಿಸಿಕೊಂಡು ಹೋಗಿರುವ ಥರ ಮಾಡಿರುತ್ತಾರೆ. ಅದನ್ನು ಕೂಡ ನಾವು ಈ ಚಿತ್ರದಲ್ಲಿ ನೋಡಬಹುದು. ಈ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರು ಮಾಡಿರುವ ಈ ಕಥೆಯಲ್ಲಿ, ಅಂದರೆ ಈ ಅಣ್ಣನ ಸಾಲಗಾರರು ಹಿಡಿದುಕೊಂಡು ಹೋಗುವ ಕಥೆಯಲ್ಲಿ, ಸಾಲಗಾರರು ಹಿಡಿದುಕೊಂಡು ಹೋಗಿರುವುದನ್ನು ಅವರ ಅಣ್ಣನಿಗೆ, ಅಂದರೆ ಭೀಮಾ ಅವರಿಗೆ ತಿಳಿಸುತ್ತಾರೆ. ತಿಳಿಸಿದ ನಂತರ ಭೀಮಾ ಅವರು ಅಲ್ಲಿಂದ ಬೈಕ್ ಅನ್ನು ಸ್ಟಾರ್ಟ್ ಮಾಡಿಕೊಂಡು ಬರುತ್ತಾರೆ.
ಬೈಕನ್ನು ಸ್ಟಾರ್ಟ್ ಮಾಡಿಕೊಂಡು ಬಂದ ಭೀಮ ಅವರು ಬಂದ ತಕ್ಷಣ ಅಲ್ಲಿರುವ ಗೋಡೌನ್ನಲ್ಲಿ ಎಲ್ಲರಿಗೂ ಹೊಡೆಯುತ್ತಾರೆ. ಹೊಡೆದು ಎಲ್ಲರಿಗೂ ಹಣ್ಣುಗಾಯಿ ನೀರುಗಾಯಿ ಮಾಡುತ್ತಾರೆ. ಮಾಡಿದ ನಂತರ ಭೀಮ ಅವರ ಅಣ್ಣನನ್ನು ಬಿಡಿಸುತ್ತಾರೆ. ಅಂದರೆ ಅಲ್ಲಿ ಬಿಡಿಸಿಕೊಳ್ಳೋಕ್ಕೂ ಮುಂಚೆ ಕೇಳುವ ದುಡ್ಡನ್ನು ಅವರು ಕೊಡುತ್ತಾರೆ. ಕೊಟ್ಟ ನಂತರ ಭೀಮ ಅವರು ಅವರ ಅಣ್ಣನಿಗೆ ಯಾರ್ಯಾರು ಹೊಡೆದಿರುತ್ತಾರೋ, ಯಾರ್ಯಾರು ಬೈದಿರುತ್ತಾರೋ ಅವರೆಲ್ಲರಿಗೂ ಅವರೇ ಕೂಡ ವಾಂಚುತ್ತಾರೆ. ಇದೆಲ್ಲ ಆದ ನಂತರ ಅವರ ಅಣ್ಣನನ್ನು ಬಿಡಿಸಿಕೊಂಡು ಬರುತ್ತಾರೆ. ಬಿಡಿಸಿಕೊಂಡು ಬಂದ ನಂತರ ಅವರ ಅಣ್ಣನಿಗೆ ಎಣ್ಣೆ ತರಿಸಿ, ಕಬಾಬ್ ಅನ್ನು ತರಿಸಿ ತಿನ್ನಿಸಿ ಹೇಳುತ್ತಾರೆ, ನೀನು ಯಾಕೆ ಹಿಂಗೆ ಮಾಡುತ್ತೀಯ, ನೀನು ಚೆನ್ನಾಗಿರು, ನೀನು ನಮ್ಮ ಅಣ್ಣ ಅಂತ ಹೇಳುತ್ತಾರೆ. ಇಲ್ಲ, ನನ್ನ ಹೆಂಡತಿ ಸರಿಯಿಲ್ಲ, ನಾನು ಏನು ಮಾಡಲಿ, ಮಕ್ಕಳಿಗೆ ನೋಡಿದ್ರೆ ನನಗೆ ತುಂಬ ಹೃದಯ ಕರಗುತ್ತದೆ ಅಂತ ಹೇಳುತ್ತಾರೆ. ಅದಕ್ಕೆ ಭೀಮ ಅವರ ಅಣ್ಣ ತುಂಬ ಅಳುವು ಉಂಟು ಮಾಡಿಕೊಂಡು ಮಾತನಾಡುತ್ತಾರೆ. ಅದು ಏನೆಂದರೆ, ಭೀಮ, ನೀನು ಯಾಕೆ ನೀನು ಕೊಟ್ಟಿರುವ ಸಾಲವನ್ನು ಇನ್ನು 2 ತಿಂಗಳಲ್ಲಿ ನಾನು ತೀರಿಸುತ್ತೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಭೀಮ ಅವರು, ಇಟ್ಕೋ, ನೀನು ಸಾಲವನ್ನು ಹಿಂದಿರುಗಿಸಬೇಡ, ಯಾಕೆಂದರೆ ಅದೇ ದುಡ್ಡಲ್ಲಿ ಮಕ್ಕಳಿಗೆ ಏನಾದರೂ ಕೊಡಿಸು ಅಂತ ಒಳ್ಳೆಯ ಮಾತನ್ನು ಹೇಳುತ್ತಾರೆ. ಯಾಕೆಂದರೆ ಆ ಮಕ್ಕಳು ನನ್ನ ಮಕ್ಕಳು ಇದ್ದ ಹಾಗೆ. ನನ್ನ ಮಕ್ಕಳಿಗೆ ನಾನು ಎಷ್ಟು ಬೇಕಾದರೂ ಸಂಪಾದನೆ ಮಾಡಿ ಕೊಡುತ್ತೇನೆ. ಆ ಮಕ್ಕಳನ್ನು ಚೆನ್ನಾಗಿ ನೋಡಿಕೋ ಎಂದು ಒಳ್ಳೆಯ ರೀತಿ ಮಾತನಾಡುತ್ತಾರೆ. ಇದು ಮಾತನಾಡಿದ ನಂತರ ಭೀಮ ಅವರ ಅಣ್ಣ ತುಂಬ ಫೀಲಿಂಗ್ ಆಗಿ ತುಂಬ ಸಹೃದಯವಾಗಿ ಮಾತನಾಡುತ್ತಾರೆ. ಅದು ಏನೆಂದರೆ, ಭೀಮ, ನೀನು ತುಂಬ ಒಳ್ಳೆಯವನು ಎಂದು ಹೇಳುತ್ತಿರುತ್ತಿದ್ದಾಗ ಅವರ ತಮ್ಮ, ನೀನು ಈ ಕಷ್ಟವನ್ನು ಯಾಕೆ ಅನುಭವಿಸ್ತಿದ್ದೀಯಾ ಅಂತ ಕೇಳುತ್ತಿದ್ದಾಗ, ಇಲ್ಲ, ನಿನಗೆ ನನ್ನ ಸಂಸಾರದ ಗುಟ್ಟು ಅಂದರೆ ನಮ್ಮ ಸಂಸಾರದ ಸಮಸ್ಯೆ ನಿನಗೆ ಗೊತ್ತಿಲ್ಲ ಅಂತ ಹೇಳುತ್ತಾರೆ. ಆಗ ಭೀಮ ಅವರು, ಸಾಕಪ್ಪ, ನನಗೆ ನಿನ್ನ ಸಂಸಾರದ ಗುಟ್ಟು ಗೋಳು ಯಾವುದೂ ಬೇಡ, ನನಗೆ ನನ್ನ ಪಾಡಿಗೆ ನಾನು ಇರುವುದಕ್ಕೆ ಬಿಟ್ಟುಬಿಡು ಎಂದು ಹೇಳುತ್ತಾರೆ. ಇದಾದ ಬಳಿಕ ಅಲ್ಲಿ ತುಂಬ ಕಾಮಿಡಿಗಳು ನಡೆಯುತ್ತವೆ. ಇದಾದ ಬಳಿಕ ಅಲ್ಲಿರುವ ಹುಡುಗರು ಒಂದು ಸಮೂಹವನ್ನು ಒಗ್ಗೂಡಿ ಅಲ್ಲಿ ಬೈಕ್ ವೀಲಿಂಗನ್ನು ನಡೆಸುತ್ತಿರುತ್ತಾರೆ. ಬೈಕ್ ವೀಲಿಂಗ್ ನಡೆಸುವ ವೇಳೆ ಅಲ್ಲಿ ಒಂದು ಹುಡುಗ ಹುಡುಗಿ ಹೋಗುತ್ತಿರುತ್ತಾರೆ. ಅವರಿಗೆ ಇವರು ತುಂಬ ಒಂಥರ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತಾರೆ. ಅಂದರೆ ಬೈಕ್ ವೀಲಿಂಗ್ ಮಾಡುತ್ತಾ ಅವರಿಗೆ ತೊಂದರೆ, ಕಿರಿಕಿರಿ ಅಥವಾ ರೇಗಿಸುವುದಾಗಿ ಮಾಡುತ್ತಾರೆ. ಇದು ಮಾಡಿದ ನಂತರ ಅಲ್ಲಿ ಹೋಗುತ್ತಿರುವ ಇಬ್ಬರು, ಅಂದರೆ ಹುಡುಗ ಹುಡುಗಿ ಅವರು ಇವರ ಹಾಗೆ ಬೈಕ್ ವೀಲಿಂಗನ್ನು ಅವರು ಮಾಡುತ್ತಾರೆ. ಬೈಕ್ ವೀಲಿಂಗ್ ಮಾಡುತ್ತಾ ಇವರು ಒಟ್ಟಾಗಿ ಹೋಗುತ್ತಿರುತ್ತಾರೆ. ಈ ಒಟ್ಟಾಗಿ ಹೋಗುವ ವೇಳೆ ತುಂಬ ಸ್ಪೀಡಾಗಿ ಹೋಗುತ್ತಿರುತ್ತಾರೆ. ತುಂಬ ಸ್ಪೀಡಾಗಿ ಬೇಕಾದರೆ ಬೈಕ್ ತುಂಬ ಕಂಟ್ರೋಲ್ ತಪ್ಪುತ್ತದೆ. ಆದರೂ ಅವರು ಬೈಕ್ನ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಈ ಹುಡುಗರು ರೇಗಿಸುತ್ತಿರುವುದನ್ನು ಮನಸ್ಸಿಗೆ ತೆಗೆದುಕೊಂಡಿರುತ್ತಾರೆ. ಈ ಹುಡುಗರು ಅವರಿಗಿಂತ ಹೆಚ್ಚಾಗಿ ಮುಂದೆ ಹೋಗುವ ಥರ ಬೈಕನ್ನು ವೀಲಿಂಗಾಗಿ ಮಾಡಿಕೊಳ್ಳುತ್ತಾ ಹೋಗುತ್ತಿರುತ್ತಾರೆ. ಈ ಬೈಕ್ ವೀಲಿಂಗ್ ಮಾಡಿಕೊಳ್ಳುತ್ತಾ ಹೋಗುತ್ತಿರುವಾಗ ಮುಂದೆ ಒಂದು ದೊಡ್ಡ ಲಾರಿ ಅಡ್ಡ ಬಂದೇ ಬಿಡುತ್ತದೆ. ಈ ಅಡ್ಡ ಬಂದ ಲಾರಿಗೆ ಇವರು, ಅಂದರೆ ಈ ಹುಡುಗ ಹುಡುಗಿ ಇವರಿಬ್ಬರು ಆ ಲಾರಿಗೆ ಡಿಕ್ಕಿ ಹೊಡೆದು ಅಲ್ಲೇ ಬಿದ್ದು ಹೋಗುತ್ತಾರೆ. ಇದು ಕೇಸ್ ಆಗಿ ಮಾರ್ಪಾಡಿಕೊಳ್ಳುತ್ತದೆ. ಇದು ಕೇಸ್ ಆದ ನಂತರ ಅಲ್ಲಿರುವ ಕೆಲವು ಹುಡುಗಿಯರು, ಅಂದರೆ ಬೈಕ್ ವೀಲಿಂಗ್ ಮಾಡುವ ಹುಡುಗರ ಜೊತೆಗಿದ್ದ ಹುಡುಗಿಯರು ಹೊರಟು ಹೋಗುತ್ತಾರೆ. ಹೊರಟು ಹೋದ ನಂತರ ಈ ಹುಡುಗರು ಅಲ್ಲಿ ಇರುತ್ತಾರೆ. ಅಲ್ಲಿ ಇದ್ದಾಗ ಈ ಘಟನೆಯನ್ನು ಇನ್ಸ್ಪೆಕ್ಟರ್ ಗಿರಿಜಾ ಅವರು ನೋಡಿಕೊಂಡು ಅಲ್ಲಿ ಎಲ್ಲರನ್ನು ಕರೆಸುತ್ತಾರೆ. ಕರೆಸಿದಾಗ ಈ ಹುಡುಗರು ಭೀಮನ ಕಡೆ ಹುಡುಗರ ಅಥವಾ ಭೀಮನ ಏರಿಯಾದ ಹುಡುಗರ ಎಂದು ತಿಳಿದುಕೊಂಡು ಭೀಮ ಅವರನ್ನು ಕರೆಸಿ ಮತ್ತು ಕಾಕ್ರೋಚ್ ಸುದಿ ಅವರನ್ನು ಕರೆಸುತ್ತಾರೆ. ಕರೆಸಿದ ನಂತರ ಸ್ಟೇಷನ್ನಲ್ಲಿ ಒಂದು ಮಾತುಕತೆ ಚಕಮಕಿ ನಡೆಯುತ್ತದೆ. ಅದು ಏನೆಂದರೆ, ಗಿರಿಜಾ ಅವರು
ಈ ಚಕಮಕಿ ನಡೆಯುವುದಕ್ಕೂ ಮುಂಚೆ ಒಂದು ಕಾನ್ಸ್ಟೇಬಲ್ ಮಗಳು ಓಡಿ ಹೋಗಿರುತ್ತಾರೆ. ಆಗ ಗಿರಿಜಾ ಅವರು ಒಂದು ಡೈಲಾಗನ್ನು ಹೇಳುತ್ತಾರೆ. ಅದೇನೆಂದರೆ, ಮಗಳು ಹೋಗಿದ್ದಾಳೆ ಎಂದು ಹೋಗುವ ಚಿಂತೆಯೇ ಇದೆಯೇ ನಿಮಗೆ, ಅಥವಾ ಮರ್ಯಾದೆ ಕಳೆದು ಹೋಗಿದೆ ಎಂಬ ಚಿಂತೆ ಇದೆಯೇ ಎಂದು ಹೇಳುತ್ತಾರೆ. ಅದಕ್ಕೆ ಅವರು ಸುಮ್ಮನಾಗುತ್ತಾರೆ. ಆವಾಗ ಓಡಿ ಹೋದ ಮಗಳನ್ನು ಕಂಡುಹಿಡಿದು ಅವಳಿಗೆ ಬುದ್ಧಿ ಮಾತನ್ನು ಹೇಳುತ್ತಾರೆ. ಇದು ನೀನು ಓಡಿ ಹೋಗುವ ಸಮಯವಲ್ಲ, ಇನ್ನು ತುಂಬ ಒಳ್ಳೆಯ ವಿದ್ಯಾಭ್ಯಾಸ ಪಡೆಯುವ ಸಮಯ. ಹಾಗಾಗಿ ನೀನು ಹೀಗೆ ಮಾಡಬೇಡ, ಈಗಿನ ಕಾಲದ ಹುಡುಗರು ಸರಿಯಿಲ್ಲ ಎಂದು ಬುದ್ಧಿ ಮಾತನ್ನು ಹೇಳಿ ಆ ಹುಡುಗಿಗೆ ಅಲ್ಲಿಂದ ಕಳಿಸುತ್ತಾರೆ. ನಂತರ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಈ ಮಾತಿನ ಚಕಮಕಿಗೆ ಬಂದರೆ, ಈ ಗಿರಿಜಾ ಅವರು ಈ ಕಾಕ್ರೋಚ್ ಸುದ್ದಿ ಮತ್ತು ಭೀಮಾ ಅವರನ್ನು ನಿಲ್ಲಿಸಿಕೊಂಡು, ನಿನ್ನೆ ನಿಮ್ಮ ಏರಿಯಾದಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಾ ಒಂದು ಕೊಲೆ ಅಂದರೆ ಆಕ್ಸಿಡೆಂಟ್ ಆಗಿದೆ. ಇದು ಆಗುವುದಕ್ಕೆ ಅಲ್ಲಿನ ಗಾಂಜಾ ಈ ಥರ ವ್ಯಸನಗಳನ್ನು ಮಾರ್ಪಾಡಿ ಆಗಿರುವುದೇ ಕಾರಣ. ಇದನ್ನು ನಿಲ್ಲಿಸಬೇಕು. ಇದು ಯಾರು ಮಾಡುತ್ತಿದ್ದಾರೆ? ನಿಮ್ಮ ಗ್ಯಾರೇಜಿಂದನೇ ಸಪ್ಲೈ ಆಗುತ್ತಿದ್ದಂತೆ ಎಂದು ಗಿರಿಜಾ ಅವರು ಭೀಮಾ ಅವರಿಗೆ ಕೇಳುತ್ತಾರೆ. ಕೇಳಿದ ನಂತರ ಇದಕ್ಕೆ ಉತ್ತರಿಸಿದ ಭೀಮಾ ಅವರು, ಮೇಡಮ್, ಈ ಗಾಂಜಾ ಹುಟ್ಟಿದ್ದು ನಮ್ಮ ಗ್ಯಾರೇಜಿಂದನೇ ಆದರೂ ಅದನ್ನು ನಿಲ್ಲಿಸಬೇಕೆಂದು ನಾನು ಹೋರಾಟ ಮಾಡುತ್ತಾನೇ ಇದ್ದೇನೆ, ಪ್ರಯತ್ನ ಪಡುತ್ತಾನೇ ಇದ್ದೇನೆ. ಆದರೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಿರುವ ಕೆಲವು ಈ ದುಶ್ಚನರು ಇಲ್ಲೇ ಇದ್ದಾರೆ. ಅದು ನಿಮ್ಮ ಡಿಪಾರ್ಟ್ಮೆಂಟ್ಗೂ ಕೂಡ ಗೊತ್ತಿದೆ. ಆದರೂ ಏನು ಮಾಡಿಕೊಳ್ಳುತ್ತಿಲ್ಲ ಅವರನ್ನು ನಿಮ್ಮ ಡಿಪಾರ್ಟ್ಮೆಂಟ್ನವರು ಎಂದು ಹೇಳುತ್ತಾರೆ. ಅದಕ್ಕೆ ಗಿರಿಜಾ ಅವರು, ಇಲ್ಲ, ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ. ನೀವು ಯಾರು ಎಂದು ಹುಡುಕಿ ನಮಗೆ ಹೇಳಿ ಎಂದು ಗಿರಿಜಾ ಅವರು ಭೀಮಾ ಅವರಿಗೆ ಮಾತನ್ನು ಹೇಳುತ್ತಾರೆ. ಈ ಮಾತನ್ನು ಹೇಳುತ್ತಿರುವ ನಂತರ ಕಾಕ್ರೋಚ್ ಸುದಿ ಅವರು ಮಾತನಾಡುತ್ತಾರೆ. ಅಂದರೆ ಈ ಸನ್ನಿವೇಶ ಆಗುವುದಕ್ಕೂ ಮುಂಚೆನೇ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಅಂದರೆ ಗಿರಿಜಾ ಅವರಿಗೂ ಮುಂಚೆನೇ ಒಬ್ಬ ಇನ್ಸ್ಪೆಕ್ಟರ್ ಇದ್ದು ಅವರು ಇವರನ್ನೆಲ್ಲ ಕರೆಸುತ್ತಿರುತ್ತಾರೆ. ಅಂದರೆ ಮೊದಲಿಗೆ ಭೀಮಾ ಅವರ ಅಣ್ಣನನ್ನು ಸ್ಟೇಷನ್ನಿಗೆ ಕರೆಸಿಕೊಂಡಿರುತ್ತಾರೆ. ಆಗ ಭೀಮಾ ಅವರು ಅವರ ಅಣ್ಣನನ್ನು ಯಾಕೆ ಕರೆಸಿಕೊಂಡಿದ್ದೀರಾ ಎಂದು ಹುಡುಕಿಕೊಂಡು ಬರುತ್ತಾರೆ. ಬಂದ ನಂತರ, ಹೇ ಮನೆಗೆ ನಡಿ, ಇಲ್ಲಿ ಯಾಕೆ ಬಂದಿದ್ದೀಯಾ ಎಂದು ಹೇಳುತ್ತಾರೆ. ಅದಕ್ಕೆ ಈ ಇನ್ಸ್ಪೆಕ್ಟರ್ ಅವರು, ಎಲ್ಲ ಹೀಗೆ ನುಗ್ಗುತ್ತಿದ್ದೀರಾ, ಇದು ಸ್ಟೇಷನ್ ಎಂದು ಹೇಳುತ್ತಾರೆ. ಆಗ ನಿನ್ನನ್ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗೆ, ಇಲ್ಲ, ಸುಮ್ಮನೆ ಇದ್ದೆ, ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಎಂದು ಅವರ ಅಣ್ಣ ಹೇಳುತ್ತಾರೆ. ಹೇಳಿದ ನಂತರ ಇನ್ಸ್ಪೆಕ್ಟರ್ ಅವರು ಹೇಳುತ್ತಾರೆ, ಯಾಕೆ ನಮ್ಮ ಅಣ್ಣನನ್ನು ಕರೆದುಕೊಂಡು ಬಂದಿದ್ದೀರಾ, ಇವರನ್ನು ಯಾಕೆ ಕರೆದುಕೊಂಡು ಬಂದಿದ್ದೀರಿ ಎಂದು ಪ್ರಶ್ನೆ ಮಾಡುತ್ತಾರೆ. ಈ ಪ್ರಶ್ನೆ ಮಾಡಿದ ನಂತರ ಅವರು ಉತ್ತರಿಸುವುದು, ನೀನು ಇಲ್ಲಿ ಇರಲಿಲ್ಲ, ಹಾಗಾಗಿ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಅದಕ್ಕೆ ಈ ದುನಿಯಾ ವಿಜಯ್ ಅವರು ಕೋಪಗೊಂಡು, ನೀವು ಇಲ್ಲ ಅಂದರೆ ನಿಮ್ಮ ಹೆಂಡತಿ ಇಲ್ಲಿ ಡ್ಯೂಟಿ ಮಾಡುತ್ತಾರಾ ಎಂದು ಕೇಳುತ್ತಾರೆ. ಅದಕ್ಕೆ ಈ ಇನ್ಸ್ಪೆಕ್ಟರ್ ಕೋಪಗೊಂಡು, ಇದು ಸ್ಟೇಷನ್, ಕೋಪ ಬಂದರೆ ಅಷ್ಟೇ ಆಮೇಲೆ ಅಂತ ಹೇಳುತ್ತಾರೆ. ಅದಕ್ಕೆ ದುನಿಯಾ ವಿಜಯ್ ಅವರು, ನಿಮಗೆ ಕೋಪ ಬರುತ್ತೆ, ಆದರೆ ನನಗೆ ಯಾವಾಗಲೂ ಇರುತ್ತೆ ಎಂದು ಮಾಸ್ ಡೈಲಾಗನ್ನು ಹೊಡೆಯುತ್ತಾರೆ. ಇದು ಹೊಡೆದ ನಂತರ ಎಲ್ಲರಿಗೂ ಪ್ರೇಕ್ಷಕರಲ್ಲಿ ವಿಜಿಲ್ ಹೊಡೆಯುವ ಥರ ಒಂದು ಸನ್ನಿವೇಶ ಉಂಟಾಗುತ್ತದೆ. ಇದಾದ ನಂತರ ಅವರ ಅಣ್ಣನನ್ನು ಅವರು ಕಳಿಸಿಕೊಳ್ಳುತ್ತಾರೆ. ಹೋಗು ಹೊರಗಡೆ, ನಾನು ನೋಡ್ಕೊಳ್ತೀನಿ ಅಂತ. ಆಗ, ಇಲ್ಲ, ನಾನು ನೋಡ್ಕೊಂಡು ಹೋಗ್ತೀನಿ ಅಂತಂದರೆ, ಇಲ್ಲ, ಇದು ನೋಡ್ಕೊಂಡು ಹೋಗ್ತೀನಿ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಬೇರೆ ಅರ್ಥ, ಹಾಗಾಗಿ ನೀನು ಹೊರಡು ಅಂತ ಹೇಳುತ್ತಾರೆ. ಹುಷಾರು ಅಂತ ಅವರ ಅಣ್ಣ ಮತ್ತೊಮ್ಮೆ ಅಲ್ಲಿ ಹೇಳಿ ಇರುತ್ತಾರೆ. ಆಗ, ತಲೆ ಹೊಡೆಯುವವರು ಹೊರಗಡೆ ಚೆನ್ನಾಗಿ ಬದುಕುತ್ತಿರುತ್ತಾರೆ, ಹಾಗಾಗಿ ನಿನಗೇನು ಬಂದಿರೋದು, ದುಡ್ಕೊಂಡು ತಿನ್ನೋಕೆ, ಹೋಗು ಅಂತ ಬೈದು ಬುದ್ಧಿ ಮಾತು ಹೇಳಿ ಕಳಿಸುತ್ತಾರೆ. ಆವಾಗ ಹೋದ ನಂತರ ಕಾಕ್ರೋಚ್ ಸುದಿಯವರು ಆಗ ಎಂಟ್ರಿ ಕೊಡುತ್ತಾರೆ. ಎಂಟ್ರಿ ಕೊಟ್ಟ ನಂತರ, ಬಾ ಶುಂಠಿ ಅಂತ ಇನ್ಸ್ಪೆಕ್ಟರ್ ಅವರು ಅವರನ್ನು ಕರೆಯುತ್ತಾರೆ. ಕರೆದ ನಂತರ ಇನ್ಸ್ಪೆಕ್ಟರ್, ಏನಕ್ಕೆ ನಿಮಗೆ ಇಷ್ಟ ಬಂದಾಗೆಲ್ಲ ಕರೆಸಿಕೊಳ್ಳುತ್ತೀರಾ ಅಂತ ಹೇಳುತ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್, ಇಲ್ಲ, ಒಂದು ಕೇಸ್ ಇದೆ, ವಿಚಾರಣೆ ಇದೆ ಅಂತ ಹೇಳಿದಾಗ, ಇಲ್ಲ, ನಾನು ಬಿಸ್ನೆಸ್ ಮ್ಯಾನ್, ನನ್ನನ್ನು ಏಕೆ ಹಿಂಗೆ ಕರೆಸಿಕೊಳ್ಳುತ್ತೀರಾ ಅಂತ ಹೇಳುತ್ತಾರೆ. ಹೇಳಿದ ನಂತರ ತಕ್ಷಣ ಅಲ್ಲೇ ಒಳಗೆ ಇದ್ದ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಬರುತ್ತಾರೆ. ಅವರು ಬಂದ ನಂತರ, ಯಾರೋ ನೀನು ಅಂತ ಹೇಳುತ್ತಾರೆ. ಶುಂಠಿ ಅಂತ ಹೇಳಿದಾಗ, ಎಷ್ಟು KGಗೆ ಶುಂಠಿ,
ಜಜ್ಜಿ ತಲೆ ಮಾಂಸಕ್ಕೆ ಹಾಕ್ಬಿಡೋಣ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಹೇ ಮೇಡಮ್, ನಾನು ಡ್ರ್ಯಾಗನ್ ಮಂಜು ತಮ್ಮ ಅಂತ ಹೇಳ್ತಾರೆ ಶುಂಠಿ. ಅದಕ್ಕೆ ಯಾವನೋ ಅವನು ಡ್ರ್ಯಾಗನ್ ಮಂಜು, ಏನು ಅವನೇನು ಹೊಗೆನ ಬಾಯಲ್ಲಿ ಬಿಡ್ತಾನ ಅಥವಾ ಬೇರೆ ಕಡೆ ಏನಾದರೂ ಬಿಡ್ತಾನ ಅಂತ ಹೇಳ್ತಾರೆ. ಈ ಥರ ಮಾತನಾಡುತ್ತಿರುವಾಗಲೇ ಈ ಡಿಪಾರ್ಟ್ಮೆಂಟಲ್ಲಿರುವ, ಅಂದರೆ ಈ ಡ್ರ್ಯಾಗನ್ ಮಂಜು ಅವರಿಗೆ ಸಪೋರ್ಟ್ ಮಾಡುವ ಒಬ್ಬ ವ್ಯಕ್ತಿ, ಅಂದರೆ ಇನ್ಸ್ಪೆಕ್ಟರ್ ಅವರಿಗೆ ಡ್ರ್ಯಾಗನ್ ಮಂಜು ಅವರಿಗೆ ಕಾಲ್ ಮಾಡಿ ಲೈನ್ಗೆ ತೆಗೆದುಕೊಂಡು ಇಲ್ಲಿರೋ ಮಾತನಾಡುವ ವಿಷಯಗಳನ್ನು ಕೇಳಿಸಿಕೊಳ್ಳುವ ರೀತಿ ಮಾಡುತ್ತಾನೆ. ಆವಾಗ ಡ್ರ್ಯಾಗನ್ ಮಂಜು ಅವರು ಮತ್ತು ಈ ಎಲೆಕ್ಷನ್ ಪಾರ್ಟಿ ಜೊತೆಯಲ್ಲಿ ಕಾರಲ್ಲಿ ಬರುತ್ತಿರುವಾಗ ಗಿರಿಜಾ ಹೇಳುವ ಮಾತುಗಳನ್ನು ಕೇಳಿ, ಈ ಗಿರಿಜಾ ಏನಾದರೂ ಹಿಂಗೆ ಆದರೆ ನಾನು ಬಿಡಲ್ಲ, ಗಿರಿಜಾನು ಬಿಡಲ್ಲ ಮತ್ತು ಡಿಪಾರ್ಟ್ಮೆಂಟನ್ನು ಬಿಡಲ್ಲ ಎಂದು ಹೇಳುತ್ತಾನೆ. ಅದನ್ನು ಹೇಳಿದ ನಂತರ ಈ ವ್ಯಕ್ತಿ, ಅಂದರೆ ಎಲೆಕ್ಷನ್ ಪಾರ್ಟಿ, ಮತ್ತೊಬ್ಬ ರಾಜಕಾರಣಿಗೆ ಫೋನನ್ನು ಮಾಡಿ ಈ ಥರ ಆಗಿದೆ ಎಂದು ಹೇಳುತ್ತಾನೆ. ಅದಕ್ಕೆ ಏನೂ ಇಲ್ಲ, ಸಣ್ಣ ವಿಚಾರನಂತೆ ಕಳಿಸಿಕೊಡುತ್ತಾರೆ ಇರು ಅಂತ ಹೇಳುತ್ತಾರೆ. ನೀನು ಅಲ್ಲಿಗೆ ಹೋಗಬೇಡ, ಪಕ್ಷದ ಮರ್ಯಾದೆ ಹೋಗುತ್ತದೆ ಎಂದು ಅವರಿಗೆ ಹೇಳಿ ಫೋನನ್ನು ಕಟ್ ಮಾಡುತ್ತಾರೆ. ಕಟ್ ಮಾಡಿದ ನಂತರ ಆವಾಗ ಈ ಕಾರಲ್ಲಿ ಬರುವ ಈ ಡ್ರ್ಯಾಗನ್ ಮಂಜು ಹಾಗೂ ಎಲೆಕ್ಷನ್ ಪಾರ್ಟಿಗಳು ಈ ಕಾಕ್ರೋಚ್ ಸುದಿಯನ್ನು ಕರೆದುಕೊಂಡು ಹೋಗುತ್ತಾರೆ. ಕಾಕ್ರೋಚ್ ಸುದಿಯವರು ಗಾಡಿಯನ್ನು ಹತ್ತಿದ ನಂತರ ಹೇಳುತ್ತಾರೆ, ಆ ಭೀಮಾ ನನ್ನ ಮಕ್ಕಳು ನಮ್ಮನ್ನು ಜುಟ್ಟು ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಅವರು ಒಂದು ಡೈಲಾಗನ್ನು ಹೇಳುತ್ತಾರೆ, ನಾವು ಮಚ್ಚು ಹಿಡ್ಕೊಂಡು ಮರಿ ಹುಡ್ಕೋರಲ್ಲ, ಮಚ್ಚು ಮತ್ತು ಮರಿ ಹಿಡ್ಕೊಂಡು ಹರಕೆ ತೀರ್ಸೋರು ಅಂತ ಹೇಳಿ ಅವರಿಗೆ ಎಲ್ಲರಿಗೂ ಬುದ್ಧಿ ಕಲಿಸುತ್ತೇನೆ ಎಂದು ಹೇಳುತ್ತಾರೆ. ಅದು ಹೇಳಿದ ನಂತರ ಈ ಎಲೆಕ್ಷನ್ ಪಾರ್ಟಿಗೆ ಒಂದು ನೋವಾಗುವ ರೀತಿ ಮಾತನಾಡುತ್ತಾರೆ. ಅതെಂದರೆ, ನೀನು ಮತ್ತು ನಿನ್ನ ಕಡೆಯಿಂದಾನೇ ನಾನು ನಮ್ಮಣ್ಣ ಹಿಂಗೆ ಆಗಿರೋದು ಅಂತ ಹೇಳುತ್ತಾರೆ. ಅದಕ್ಕೆ ಈ ಎಲೆಕ್ಷನ್ ಪಾರ್ಟಿ ಏನು ಮಾಡ್ತಾರೆ, ಹೌದಾ ಎಂದು ಗಾಡಿಯನ್ನು ನಿಲ್ಲಿಸು ಎಂದು ಹೇಳುತ್ತಾರೆ. ಆವಾಗ ಡ್ರೈವರ್ ಕೂಡ ಗಾಡಿಯನ್ನು ನಿಲ್ಲಿಸುತ್ತಾನೆ. ಗಾಡಿಯನ್ನು ನಿಲ್ಲಿಸಿದ ತಕ್ಷಣ ಈ ಎಲೆಕ್ಷನ್ ಪಾರ್ಟಿ ಅಲ್ಲಿಂದ ಇಳಿದುಕೊಂಡು ಹಿಂದುಗಡೆ ನಡೆದುಕೊಂಡು ಹೋಗುತ್ತಾರೆ. ಹಿಂದುಗಡೆ ನಡೆದುಕೊಂಡು ಹೋದ ತಕ್ಷಣ ಇವರು, ಹೇ ಅವನನ್ನು ಕರಿ ಎಂದು ಹೇಳುತ್ತಾರೆ. ಆವಾಗ ಆ ಜಾಲಿ ಎಂಬ ಕಾಮಿಡಿಯನ್ ಇವರನ್ನು, ಇಲ್ಲ ಅವರು ಬರುತ್ತಾನೆ, ಎಲ್ಲೂ ಹೋಗಲ್ಲ ಇದೆ ಅಂತ ಹೇಳ್ತಾನೆ. ಆವಾಗ ಕೇಳದ ಡ್ರ್ಯಾಗನ್ ಮಂಜು ಕಾರಿಂದ ನಡೆದುಕೊಂಡು ಹೋಗಿ ಅವನನ್ನು, ಇಲ್ಲ ತಪ್ಪಾಯಿತು, ಇನ್ನು ಹಂಗಲ್ಲ, ಅವನಿಗೆ ಗೊತ್ತಿಲ್ಲದೆ ಹಿಂಗೆ ಮಾತನಾಡಿದ್ದಾನೆ, ತಪ್ಪಾಯಿತು, ಸಾರಿ ಎಂದು ಹೇಳಿ ಅವನನ್ನು ಕರೆದುಕೊಂಡು ಬರುತ್ತಾನೆ. ಇದಾದ ಬಳಿಕ ನಂತರ ಈ ಎಲೆಕ್ಷನ್ ಪಾರ್ಟಿಯನ್ನು ಕರೆದುಕೊಂಡು, ಅಂದರೆ ಎಲೆಕ್ಷನ್ ಪಾರ್ಟಿನೇ ಈ ಡ್ರ್ಯಾಗನ್ ಮಂಜು ಕಾಕ್ರೋಚ್ ಸುದಿಯನ್ನು ಕರೆದುಕೊಂಡು ಒಬ್ಬ MLA ಮಗನನ್ನು ಪರಿಚಯಿಸಲು ಕರೆದುಕೊಂಡು ಹೋಗುತ್ತಾರೆ. ಹೋದ ನಂತರ MLA ಮಗನನ್ನು ಬಾಸ್ ಎಂದು ಕರೆದು, ಬನ್ನಿ ಜಾಕ್ ಎಂದು ಹೇಳುತ್ತಾರೆ. ಹೇಳಿದ ನಂತರ ಇವರೇ ಡ್ರ್ಯಾಗನ್ ಮಂಜು ಅಂತ ಹೇಳಿ ಪರಿಚಯಿಸುತ್ತಾರೆ. ಪರಿಚಯಿಸಿದ ನಂತರ MLA ಮಗ ಅವರು, ಮಾಲ್ ಬೇಕು ಡ್ರ್ಯಾಗನ್ ಅವರೇ ಎಂದು ಹೇಳುತ್ತಾರೆ. ತರ್ಸೋಣ ಬಾಸ್ ಅಂತ ಅವರು ಹೇಳುತ್ತಾರೆ. ಅದಕ್ಕೆ ಇವರು, ಬೆಂಗಳೂರಲ್ಲಿ ಮಾಲ್ಗಳು ತುಂಬ ಕಡಿಮೆ ಆಗಿವೆ, ಹಾಗಾಗಿ ಮಾಲ್ಗಳು ಬೇಕು, ದಯವಿಟ್ಟು ತರಿಸಿ ಅಂತ ಹೇಳುತ್ತಾರೆ. ಓಕೆ, ನೈಜೀರಿಯಾದಿಂದ ಒಬ್ಬರು ಅರೆಸ್ಟ್ ಆಗಿದ್ದಾರೆ, ಸುಮಾರು ಜನ ಮಾಲಿಂದ ಅರೆಸ್ಟ್ ಆಗಿದ್ದಾರೆ ಎಂದು ಹೇಳುತ್ತಾರೆ. ಅದಕ್ಕೆ ಇವರು, ಇಲ್ಲ ಅವರನ್ನು ಬಿಡಿಸೋಣ ಹೇಳಿ ಎಂದು ಹೇಳುತ್ತಾರೆ. ಅದಕ್ಕೆ ಇಲ್ಲ, ಅದು ಬೇರೆ ಥರ ಆಗಿದೆ, ಬಿಡಿ ಅದನ್ನು ಎಂದು ಹೇಳಿ ಮತ್ತೊಂದು ಡೈಲಾಗನ್ನು ಹೇಳುತ್ತಾರೆ. ಅದೇನೆಂದರೆ, ಈ ಸತಿ ಮಾಲ್ ತರಿಸಿ, ಮಾಲ್ ಹೊಡೆದ್ರೆ ಅದನ್ನು ಒಂದು ಸತಿ ಹೊಡೆದ್ರೆ ನೆಕ್ಸ್ಟ್ ಇಯರ್ ಬರ್ತ್ಡೇವರೆಗೂ ಕಿಕ್ಕು ಇಳಿಲೇಬಾರ್ದು ಎಂದು ಹೇಳುತ್ತಾರೆ. ಹೌದಾ, ಹಾಗಾದರೆ ತರಿಸೋಣ ಬಿಡಿ ಅಂತ ಹೇಳುತ್ತಾರೆ. ಹೇಳಿದ ನಂತರ ಮತ್ತೊಂದು ಡೈಲಾಗನ್ನು ಹೇಳುತ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಅದು ಆವಾಗ, ಆದರೆ ಸೊಪ್ಪನ್ನು ಮುಟ್ಟದ ಪಾರ್ಟಿ ಇಲ್ಲ, ಅದು ಇವಾಗ ಅಂತ ಹೇಳುತ್ತಾರೆ. ಹೇಳಿದ ನಂತರ, ಹಾಗಾದರೆ ನಾವು ಈ ಸತಿ ಶೀಲಾವತಿ ಎಂಬ ಮಾಲ್ನೇ ತರಿಸೋಣ ಅಂತ ಹೇಳುತ್ತಾರೆ. ಶೀಲಾವತಿ ಅಂದರೆ ಯಾವುದು ಅಂತ ಕೇಳುತ್ತಾರೆ. ಅದಕ್ಕೆ ಕಾಕ್ರೋಚ್ ಸುದಿಯವರು ಹೇಳುತ್ತಾರೆ, ಇಲ್ಲ ಅದು ತುಂಬ ಒಳ್ಳೆಯ ಜೆನ್ಯೂನ್ ಆದ ಮಾಲ್, ಅದು ಯಾರಿಗೂ ಸಿಗುವುದು ಕಡಿಮೆ, ಹಾಗಾಗಿ ಅದನ್ನೇ ತರಿಸೋಣ, ನಿಮ್ಮ ಬರ್ತ್ಡೇಗೆ ಅದನ್ನೇ ತರಿಸುತ್ತೇನೆ ಎಂದು ಹೇಳುತ್ತಾರೆ. ಅದಾದ ನಂತರ ಈ ಎಲೆಕ್ಷನ್ ಪಾರ್ಟಿ ಹೇಳುತ್ತಾರೆ, ಇನ್ನೊಂದು ಅಂಜಲಿ ಅಂತ ಮಾಲಿದೆ,
ಅದು ಒಂದು ಸತಿ ಹೊಡೆದ್ರೆ ಜಾಲಿ, ಮತ್ತೊಂದು ಸತಿ ಹೊಡೆದ್ರೆ ಶ್ರದ್ಧಾಂಜಲಿ ಅಂತ ಹೇಳ್ತಾರೆ. ಹಂಗಾದರೆ ನೀನೇ ಹೊಡಿ ಅಂತ ಅವರ ಜಾಲಿ ಫ್ರೆಂಡ್ ಹೇಳುತ್ತಾರೆ. ಅದಕ್ಕೆ ತುಂಬ ಕಾಮಿಡಿಯನ್ನು ವ್ಯಕ್ತಪಡಿಸುತ್ತಾರೆ. ಈ ಕಾಮಿಡಿ ಆದ ಬಳಿಕ ಈ MLA ಮಗ ಅವರು ಒಂದು ಡೈಲಾಗನ್ನು ಹೇಳುತ್ತಾರೆ. ಅದೇನೆಂದರೆ, ಇವನ ಹೆಸರು ಹರ್ಣ ಅಂತ ಎಂದು ತನ್ನ ಒಬ್ಬ ಫ್ರೆಂಡ್ ಅನ್ನು ಪರಿಚಯಿಸುತ್ತಾರೆ. ಇವನು ಫಿಲ್ಮ್ ಡೈರೆಕ್ಟರ್, ಅಂದರೆ ಹಿಂದಿ ಫಿಲಮ್ ರೈಟ್ಸ್ಗಳಿಂದ ಹಿಡಿದು ಎಲ್ಲ ಹೀರೋಯಿನ್ ಡೇಟ್ಸ್ಗಳವರೆಗೂ ಇವನೇ ನೋಡ್ಕೊಳ್ಳೋದು. ಇವನು ಟೇಬಲ್ ಮೇಲೆ ಕುಳಿತರೆ ಪಾರ್ಟಿ ಕನ್ಫರ್ಮ್, ಯಾರಿಗೆ ಬೇಕಾದರೂ ಅವಾರ್ಡು ಫಿಕ್ಸ್ ಅಂತ ಹೇಳುತ್ತಾರೆ. ಈ ಸಮಯದ ಮಧ್ಯದಲ್ಲೇ ಈ ಕಾಕ್ರೋಚ್ ಸುದಿ ಅವರಿಗೆ ಒಂದು ಕಾಲ್ ಬರುತ್ತದೆ. ಅದು ಏನೆಂದರೆ, ಅವರ ಒಬ್ಬ ಶಿಷ್ಯ ಬಂದು ಅವರಿಗೆ ಹೇಳುತ್ತಾನೆ, ಅಣ್ಣ, ಈ ಮಾಲ್ ಅನ್ನು ಎತ್ತುಕೊಂಡು ಹೋಗುವಾಗ ನಿಮ್ಮ ಅಂಗಡಿಯಲ್ಲಿದ್ದ ಹುಡುಗ ನೋಡಿಕೊಂಡು ಬಿಟ್ಟಿದ್ದಾನೆ ಎಂದು ಹೇಳುತ್ತಾರೆ. ಹೇಳಿದ ನಂತರ, ಹೌದಾ, ಸರಿ, ಹಾಗಾದರೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಕಾಕ್ರೋಚ್ ಸುದಿ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಹೊರಟು ಅಲ್ಲಿ ಆ ಹುಡುಗ ಏನು ಮಾಡಿದ್ದಾನೆಂದರೆ, ಇವರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು ಇಲ್ಲಿ ನಡೆಯುವ ಡ್ರಗ್ಸ್ ಅಂದರೆ ಗಾಂಜಾವನ್ನು ಸಾಗಿಸುವುದು ಆ ಹುಡುಗನಿಗೆ ಗೊತ್ತಿರುವುದಿಲ್ಲ. ಇದು ತುಂಬ ಕಠಿಣವಾಗಿ, ಅಂದರೆ ತುಂಬ ಪ್ರೈವಸಿ ಆಗಿ ಇದನ್ನು ಮಾಡುತ್ತಿರುತ್ತಾರೆ. ಈ ಬಾಕ್ಸನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಆ ಹುಡುಗ ಒಂದು ಪ್ರಶ್ನೆ ಮಾಡುತ್ತಾನೆ, ಇದು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ ಬಿಡಿ ಅಂತ ಹೇಳುತ್ತಿದ್ದಾಗ, ಅಲ್ಲಿ ಎತ್ತುಕೊಳ್ಳುತ್ತಿರುವಾಗ ಬಾಕ್ಸಿಂದ ಗಾಂಜಾ ಬಿದ್ದುಕೊಳ್ಳುತ್ತದೆ. ಬಿದ್ದ ಗಾಂಜಾವನ್ನು ನೋಡಿ ಏನು ಇದು ಅಂತ ಕೇಳಿದಾಗ ಆ ಹುಡುಗ ನೋಡಿಕೊಂಡಿದ್ದಾನೆ ಎಂದು ಹೇಳಿಬಿಟ್ಟಿರುತ್ತಾರೆ. ಅದಾದ ನಂತರ ಈ ಕಾಕ್ರೋಚ್ ಸುದಿಯವರು ಅಂಗಡಿಗೆ ಬರುತ್ತಾರೆ. ಬಂದ ನಂತರ ಆ ಹುಡುಗನಿಗೆ ಆ ಗಾಂಜಾವನ್ನು ಪ್ಯಾಕ್ ಮಾಡುವ ರೀತಿ ಒಂದು ವಿಡಿಯೋವನ್ನು ಮಾಡಿಕೊಂಡು, ಈ ವಿಡಿಯೋ ವೈರಲ್ ಆದರೆ ನಿನಗೆ ಸರಿಯಾಗಿ ಇದೆ ಎಂದು ಹೇಳಿ ಆ ಹುಡುಗನಿಗೆ ನನ್ನ ಅಂಗಡಿಯಲ್ಲೇ ಗಾಂಜಾ ಮಾರುತ್ತೀಯ ಎಂದು ಸುಳ್ಳು ಹೇಳಿ ಆ ಹುಡುಗನ ತಲೆಗೆ ಬಾಟಲಿಂದ ಹೊಡೆಯುತ್ತಾರೆ. ಹೊಡೆದ ನಂತರ ಆ ಹುಡುಗ ಬಿದ್ದು ರಕ್ತವನ್ನು ಒದ್ದಾಡಿ ಮನೆಗೆ ಹೋಗುತ್ತಾನೆ. ಇದು ಅವರ ಮನೆಗೆ ಗೊತ್ತಾಗಿ ಮನೆಯವರು ಭೀಮನಿಗೆ ತಿಳಿಸುತ್ತಾರೆ. ಆಗ ಹೀರೋ ಆದ ಭೀಮ ಅವರು ಈ ಡ್ರ್ಯಾಗನ್ ಮಂಜುವಿನ ಶಿಷ್ಯನಾದ ಕಾಕ್ರೋಚ್ ಸುದಿ ಶುಂಠಿ ಅವರಿಗೆ ಹೊಡೆಯಲು ಹೋಗುತ್ತಾರೆ. ಈ ಕಾಕ್ರೋಚ್ ಸುದಿ ಅವರು, ಅಂದರೆ ಶುಂಠಿ ಅವರು, ಈ ಯಾವುದೋ ಒಂದು MLA ಮಗನ ಪಬ್ನ ಪಾರ್ಟಿಯಲ್ಲಿ ಇರುತ್ತಾರೆ. ಆ ಪಾರ್ಟಿಯಲ್ಲಿ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡುತ್ತಾ ಈ MLA ಮಗನ ಹುಡುಗಿಯ ಪಬ್ನಲ್ಲಿ ಆಟ ಆಡುತ್ತಾ ಡ್ಯಾನ್ಸ್ ಮಾಡುತ್ತಾ ಇರುತ್ತಾರೆ. ಡ್ಯಾನ್ಸ್ ಮಾಡುತ್ತಿದ್ದಾಗ ಹೋದ ದುನಿಯಾ ವಿಜಯ್ ಅವರು ಬಂದ ತಕ್ಷಣ, ಈ ದುನಿಯಾ ವಿಜಯ್ ಬಂದವಾದ ಮೇಲೆ ಭೀಮ ಬಂದ ಎಂದು ಸುದ್ದಿ ಎಬ್ಬಿಸಿ MLA ಮಗನನ್ನು ಕಳಿಸಿಬಿಡುತ್ತಾರೆ. ಕಳಿಸಿಬಿಟ್ಟ ನಂತರ ಈ ಕಾಕ್ರೋಚ್ ಸುದಿಯವರು ಅಲ್ಲಿದ್ದ ಹುಡುಗರಿಗೆ ಹೇಳುತ್ತಾರೆ, ಅವನನ್ನು ಹೊಡೆಯಿರಿ ಅಂತ. ಆಗ ಅವರು ಹೊಡೆಯಲು ಹೋದಾಗ ಭೀಮ ಅವರಿಗೆ ಚೆನ್ನಾಗಿ ಹೊಡೆದು ಗಾಯ ಮಾಡಿ ನಂತರ ಕಾಕ್ರೋಚ್ ಸುದಿಗೂ ಕೂಡ ಹೊಡೆಯುತ್ತಾನೆ. ಹೊಡೆದು ಅಲ್ಲಿ ಎಲ್ಲರಿಗೂ ಹೊಡೆಯುತ್ತಿರುವ ಸಮಯದಲ್ಲಿ ಈ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಬರುತ್ತಾರೆ. ಪಬ್ಗೆ ಬಂದ ಗಿರಿಜಾ ಅವರು ದುನಿಯಾ ವಿಜಯವನ್ನು ಪ್ರಶ್ನಿಸುತ್ತಾರೆ, ಏನಿದು, ಯಾರಿಗೆ ರೌಡಿಸಮ್ ಗಲಾಟೆಯನ್ನು ಮಾಡುತ್ತಿದ್ದೀರಾ ಅಂತ ಕೇಳುತ್ತಿದ್ದಾಗ, ನೋಡಿ ಮೇಡಮ್, ಸಾಕ್ಷಿ ಸಮೇತ ನಿಮಗೆ ಕೊಟ್ಟಿದ್ದೇನೆ ನೋಡಿ, ಈ ಕಾಕ್ರೋಚ್ ಗಾಂಜಾ ಮಾರುತ್ತಿದ್ದನ್ನು ಸಾಕ್ಷಿ ಸಮೇತ ಹಿಡಿದುಕೊಟ್ಟಿದ್ದೇನೆ ಎಂದು ಹೇಳುತ್ತಾರೆ. ಇದು ಹೇಳಿದ ನಂತರ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಈ ಕಾಕ್ರೋಚ್ ಸುದಿಯನ್ನು ಹಿಡಿದುಕೊಂಡು ಹೋಗಿ ಸ್ಟೇಷನ್ನಿಗೆ ಕರೆದುಕೊಂಡು ಹೋಗುತ್ತಾರೆ. ಕರೆದುಕೊಂಡು ಹೋಗದೆ ತಡ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಇವರಿಗೆ ಎಲ್ಲ ತರಹದ ರೆಡಿಯನ್ನು ಮಾಡಿರ್ತಾರೆ, ಅಂದರೆ ಶಿಕ್ಷೆ ಕೊಡುವ ರೆಡಿಯನ್ನು ಮಾಡಿರುತ್ತಾರೆ. ಅಲ್ಲಿ ಒಂದು ಸಾಂಗ್ ಹೇಳುವ ಮೂಲಕ ಇನ್ಸ್ಪೆಕ್ಟರ್, ಅಂದರೆ ಪೊಲೀಸ್ ಹುಡುಗಿಯರುಗಳು ಕೂಡ ಅಲ್ಲಿ ಸಾಂಗ್ಗಳನ್ನು ಹೇಳುವ ಮೂಲಕ ಈ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡುವ ರೀತಿ ಮಾಡುತ್ತಿರುತ್ತಾರೆ. ಅಂದರೆ ಒಂದು ಕಡೆಯಲ್ಲಿ ಸಾಂಗ್ ಹೇಳುತ್ತಿರುತ್ತಾರೆ, ಮತ್ತೊಂದು ಕಡೆಯಲ್ಲಿ ಅಂದರೆ ಈ ಕೊಠಡಿಯ ಒಳಗಡೆ ಶಿಕ್ಷಿಸುತ್ತಿರುತ್ತಾರೆ. ಅಂದರೆ ಈ ಕಾಕ್ರೋಚ್ ಸುದಿಯನ್ನು ಮೊದಲನೆಗೆ ಕರೆಕೊಂಡು ಹೋಗಿ ಕರೆಂಟ್ ಶಾಕನ್ನು ಕೊಡುತ್ತಾರೆ. ತದನಂತರ ಅವನಿಗೆ ಚೆನ್ನಾಗಿ ಹೊಡೆದು ಗಾಯವನ್ನು ಮಾಡಿ ಅವನ ಕಾಲಿಗೆ ಈ ಚೀಲವನ್ನು ಹಾಕಿ ಚೀಲದ ಒಳಗಡೆ ಈ ಕಲ್ಲುಗಳನ್ನು ಹಾಕುತ್ತಾರೆ. ಕಲ್ಲುಗಳನ್ನು ಹಾಕಿದ ನಂತರ ಈ ಕೆಲ ಹುಡುಗಿಯರು, ಅಂದರೆ ಪೊಲೀಸ್ಗಳಿಗೆ ಈ ಸುತ್ತಿಗೆಯನ್ನು ಕೊಟ್ಟು ಒಡೆಯಿರಿ, ಜಬ್ಬಿರಿ ಎಂದು ಹೇಳುತ್ತಾರೆ. ಕಾಲಿಗೆ ಚೆನ್ನಾಗಿ ಜಬ್ಬಿದ ಇನ್ಸ್ಪೆಕ್ಟರ್ಗಳು, ಅಂದರೆ ಈ ಕಾನ್ಸ್ಟೇಬಲ್ ಹುಡುಗಿಯರುಗಳು ಜಬ್ಬಿದ ನಂತರ ಕಾಕ್ರೋಚ್ ಸುದಿಯವರಿಗೆ ತುಂಬ ಗಾಯವಾಗುತ್ತದೆ. ಕಾಲು ಗಾಯವಾದ ನಂತರ ನೆಕ್ಸ್ಟು ಶಿಕ್ಷೆ ಏನೆಂದರೆ ಅವರಿಗೆ ಚೆನ್ನಾಗಿ ನೀರನ್ನು ಕುಡಿಸುತ್ತಾರೆ. ನೀರನ್ನು ಕುಡಿಸಿದ ನಂತರ ಈ ಯೂರಿನ್ ಅನ್ನು ಪಾಸ್ ಮಾಡುವ ರೀತಿ, ಅಂದರೆ ವಿಸರ್ಜನೆಗೆ, ಅಂದರೆ ಯೂರಿನ್ ಪಾಸ್ ಮಾಡಲು ಹೇಳುತ್ತಾರೆ. ಯೂರಿನ್ ಪಾಸ್ ಮಾಡುವಾಗ ಒಂದು ಕರೆಂಟ್ ಶಾಕನ್ನು ಸಿದ್ಧತೆಯನ್ನು ಏರ್ಪಡಿಸುತ್ತಾರೆ.
ಹಾಗಾಗಿ ಕಾಕ್ರೋಚ್ ದೇವರು ಚೆನ್ನಾಗಿ ನೀರನ್ನು ಕುಡಿದು ಯೂರಿನ್ ಹೋಗಲು ಹೋಗುತ್ತಾರೆ. ಹೋದ ನಂತರ ಅವರು ಯೂರಿನ್ ಮಾಡುತ್ತಿದ್ದಾಗಲೇ ಕರೆಂಟ್ ಹೊಡೆದು ಅಲ್ಲೇ ಮೂರ್ಛೆ ತಪ್ಪುತ್ತಾರೆ. ತುಂಬ ಚಿತ್ರಹಿಂಸೆ ಕೊಟ್ಟು ನರಕದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟ ಗಿರಿಜಾ ಅವರು ಚೆನ್ನಾಗಿ ಬುದ್ಧಿ ಕಲಿಸುತ್ತಾರೆ. ಇನ್ನು ಕಾಕ್ರೋಚ್ ಸುದಿ ಅವರಿಗೆ ಚೆನ್ನಾಗಿ ಹೊಡೆದು ಅವರ ಬಾಯಲ್ಲಿ ಸತ್ಯವನ್ನು ಬಾಯ್ಬಿಡಿಸುತ್ತಾರೆ. ಅದೇನೆಂದರೆ ಈ ಡ್ರಗ್ ವಿಷಯ ಅಂದರೆ ಗಾಂಜಾ ಕೇಸಿನಲ್ಲಿ ನಮ್ಮ ಅಣ್ಣನದು ಅಂದರೆ ಡ್ರ್ಯಾಗನ್ ಮಂಜುದು ಕೂಡ ಪಾಲಿದೆ. ಅವರೇ ಇದನ್ನು ನಡೆಸುತ್ತಿರುವುದು ಎಂದು ಈ ಕಾಕ್ರೋಚ್ ಸುದಿ ಅವರು ಹೇಳುತ್ತಾರೆ. ಇದು ಹೇಳಿದ ನಂತರ ಈ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಎಲ್ಲಿಗೆ ಹೋಗುತ್ತಾರೆ ಎಂದರೆ ಡ್ರ್ಯಾಗನ್ ಮಂಜುವನ್ನು ಅರೆಸ್ಟ್ ಮಾಡಲು ಹೋಗುತ್ತಾರೆ. ಅಂದರೆ ಡ್ರ್ಯಾಗನ್ ಮಂಜು ಅವರು ಈ ಎಲೆಕ್ಷನ್ ಪಾರ್ಟಿಯಲ್ಲಿ ಇರುತ್ತಾರೆ. ಅಂದರೆ ಎಲೆಕ್ಷನ್ ಪಾರ್ಟಿಯ ಮನೆಯಲ್ಲಿ ಇರುತ್ತಾರೆ. ಅಲ್ಲಿ ಪಳನಿ ಎಂಬ ಅದೇ ಎಲೆಕ್ಷನ್ ಪಾರ್ಟಿ ಕಾಮಿಡಿಯನ್ ಅವರು ಇರುತ್ತಾರೆ. ಇಲ್ಲಿ ಎಲೆಕ್ಷನ್ ಪಾರ್ಟಿಯವರು ಡ್ರ್ಯಾಗನ್ ಮಂಜುವಿಗೆ ನೀನು ನನ್ನ ಎಲೆಕ್ಷನ್ ಕೆರಿಯರಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡುತ್ತಿದ್ದೀರಾ, ನೀನು ಇಲ್ಲದಿದ್ದರೆ ಎಂದು ಏನಾಗುತ್ತದೋ ಕೆರಿಯರ್ ಎಂದು ಹೇಳುತ್ತಾ ಇರುತ್ತಾರೆ. ಅದಾಗಲೇ ಬಂದ ಈ ಡ್ರ್ಯಾಗನ್ ಮಂಜುವನ್ನು ಅರೆಸ್ಟ್ ಮಾಡಲು ಗಿರಿಜಾ ಅವರು ಕೂಡಲೇ ಬೇಗನೆ ಬರುತ್ತಾರೆ. ಬಂದು ಈ ಡ್ರ್ಯಾಗನ್ ಮಂಜುವನ್ನು ನಡೆಯೋ ಸ್ಟೇಷನ್ಗೆ ಎಂದು ಆವಾಜನ್ನು ಹಾಕುತ್ತಾರೆ. ಈ ಆವಾಜನ್ನು ಹಾಕಿದ ನಂತರ ಅವಳು ನನ್ನ ಮನೆಗೆ ಬಂದಿರೋದು ಅಂತ ಈ ಎಲೆಕ್ಷನ್ ಪಾರ್ಟಿಯವರು ಹೇಳುತ್ತಾರೆ. ಎಲೆಕ್ಷನ್ ಪಾರ್ಟಿ ಹೇಳಿದ ನಂತರ ಯಾರಿಗೆ ನೀನು ಅವಳು ಇವಳು ಎಂದು ಹೇಳುತ್ತಿದ್ದೀಯಾ, ಬಾಯಿಗೆ ಹೊಡೆದು ಬಿಡುತ್ತೇನೆ ಅಂತ ಹೇಳುತ್ತಾರೆ. ಅದಕ್ಕೆ ನಾನು ಮನಸ್ಸು ಮಾಡಿದರೆ ನೀನು ಕೆಲಸದಲ್ಲೇ ಇರಲ್ಲ ಎಂದು ಹೇಳುತ್ತಾರೆ. ಇಲ್ಲ, ನಾನು ಕೆಲಸ ಹೋದರೆ ನನ್ನದು ಒಂದು ರೋಮ ಹೋದಂಗೆ ಅಂತ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಹೇಳುತ್ತಾರೆ. ರೋಮ ಹೋದರೆ ಬರುತ್ತದೆ, ಆದರೆ ಕೆಲಸ ಹೋದರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತದೆ ಅಂತ ಎಲೆಕ್ಷನ್ ಪಾರ್ಟಿಯವರು ಹೇಳುತ್ತಾರೆ. ಅದಕ್ಕೆ ಈ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಇಲ್ಲ, ನಾನು ಕೆಲಸ ಹೋದರೆ ನಾನು ಡಿಪಾರ್ಟ್ಮೆಂಟ್ಗೆ ಬರುವುದಕ್ಕೂ ಮುಂಚೆಲೇ ಚೆನ್ನಾಗಿ ಕಲಿತಿದ್ದೇನೆ. ಇದು ಗಾಂಜಾ ಕೇಸ್. ಅವನ ಹೆಸರಿನ ಜೊತೆಯಲ್ಲಿ ನಿನ್ನ ಹೆಸರನ್ನು ಸೇರಿಸಿ ಹಾಕಿದರೆ ಲೈಫ್ ಟೈಮ್ ನಿನಗೆ ಬೆಲೆ ಇಲ್ಲ, ಮತ್ತು ಇದಕ್ಕೆ ತುಂಬ ಶಿಕ್ಷೆಯಾಗುತ್ತದೆ ಕನ್ಫರ್ಮ್ ಅಂತ ಈ ಎಲೆಕ್ಷನ್ ಪಾರ್ಟಿಗೆ ಗಿರಿಜಾ ಅವರು ತುಂಬ ಹೆದರಿಸಿ ಬಂದು ಒಂದು ಆವಾಜನ್ನು ಹಾಕುತ್ತಾರೆ. ಇದಾಕಿದ ನಂತರ ಡ್ರ್ಯಾಗನ್ ಮಂಜುವಿನ ಅರೆಸ್ಟ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಈಚೆ ಹೋಗುತ್ತಾರೆ. ಅದಕ್ಕೆ ಈ ಡ್ರ್ಯಾಗನ್ ಮಂಜುವಿನ ಆಪ್ತ ಇನ್ಸ್ಪೆಕ್ಟರ್ ಇರುತ್ತಾನೆ. ಅವನು ಇವನನ್ನು ಅರೆಸ್ಟ್ ಮಾಡಲು ಕರೆದುಕೊಂಡು ಹೋಗುತ್ತಿದ್ದಾಗ, ಏನಕ್ಕೆ ಇನ್ಸ್ಪೆಕ್ಟರ್ ಮೇಲೆಲ್ಲ ಕೈ ಹಾಕುತ್ತಿರ್ತೀರಾ, ನಾನು ಅರೆಸ್ಟ್ ಯಾಕೆ ಮಾಡುತ್ತೀರಾ ಅಂತ ಹೇಳ್ತಿದ್ದಾಗ ಇನ್ಸ್ಪೆಕ್ಟರ್ ಗಿರಿಜಾ ಅವರು ಬಂದು ಯಾಕೆ ಅವನ ಹಣ ಮುಟ್ಟಿದ ಕೈ ಅವನನ್ನು ಅರೆಸ್ಟ್ ಮಾಡಲು ಹಿಂಜರಿಯುತ್ತಿದೆ ಎಂದು ಡೈಲಾಗ್ ಹೊಡೆದು ಅವನನ್ನು ಬೈಯುತ್ತಾರೆ. ನಡ್ರಿ, ನಾನೇ ಅರೆಸ್ಟನ್ನು ಮಾಡಿಕೊಂಡು ಬರ್ತೇನೆ ಅಂತ ಹೇಳಿದಾಗ ನನ್ನನ್ನು ಮುಟ್ಟಿದರೆ ಸರಿ ಇರಲ್ಲ ಅಂತ ಡ್ರ್ಯಾಗನ್ ಮಂಜು ಹೇಳುತ್ತಾನೆ. ಅದಕ್ಕೆ ಇಲ್ಲ, ಬರಲೇಬೇಕು, ಎಳ್ಕೊಂಡು ಹೋಗಬೇಕಾಗುತ್ತದೆ ಅಂತಂದಕ್ಕೆ ಇಲ್ಲ, ನಾನು ಬರಲ್ಲ ಅಂದರೆ ಏನು ಮಾಡ್ತೀರಾ ಎಂದು ಡ್ರ್ಯಾಗನ್ ಮಂಜು ಹೇಳುತ್ತಾರೆ. ಅದಕ್ಕೆ ನೀನು ಬಂದರೆ ಕರ್ಕೊಂಡು ಹೋಗ್ತೇವೆ, ಇಲ್ಲಾಂದರೆ ಬಟ್ಟೆ ಬಿಚ್ಚಿ ಎಳ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆ ಡ್ರ್ಯಾಗನ್ ಮಂಜುವಿನ ಕ್ರೋಳಪಟ್ಟಿಗೆ ಕೈ ಹಾಕಿ ಅವನನ್ನು ದರದರನೆ ಎಳೆದುಕೊಂಡು ಗಿರಿಜಾ ಅವರು ಹೊರಡುತ್ತಾರೆ. ಇದಾದ ಮೇಲೆ ಎಲ್ಲ ಡ್ರಗ್ಸ್ ದಂಧೆಗಳನ್ನು ಇನ್ಸ್ಪೆಕ್ಟರ್ ಗಿರಿಜಾ ಅವರು ಒಂದೊಂದೇ ಕ್ರಮವಾಗಿ ಎಲ್ಲವನ್ನು ಮುಚ್ಚಿಕೊಂಡು, ಅಂದರೆ ಎಲ್ಲ ಡ್ರಗ್ಸ್ ದಂಧೆಗಳನ್ನು ಮುಚ್ಚಿ ಜನರಿಗೆ ಒಳಿತನ್ನು ಮಾಡುವ ರೀತಿ ಒಂದು ಒಳ್ಳೆಯ ಸಿಸ್ಟಮ್ಗೆ ತರುತ್ತಾರೆ. ಇದು ಭೀಮಾ ಅವರ ಅಮ್ಮರು ಮೊಬೈಲ್ನಲ್ಲಿ ಅಂದರೆ ಈ ವಿಚಾರವನ್ನು ನೋಡಿ ತುಂಬ ಖುಷಿಯನ್ನು ಪಡುತ್ತಾರೆ. ಈ ಡ್ರಗ್ಸ್ ಮುಕ್ತವಾದ ನಗರವನ್ನು ನೋಡಲು ನಾವು ಕಾಯುತ್ತಿದ್ದೇವೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಇದಾದ ಬಳಿಕ ಈ ಭೀಮಾ ಅವರು ಒಂದು ಬೈಕ್ನಲ್ಲಿ ಅಂದರೆ RX ಬೈಕ್ನಲ್ಲಿ ಈ ಒಂದು ರೋಡಲ್ಲಿ ಅಂದರೆ ಈ ಕತ್ತಿಯನ್ನು ಶಾಪ್ ಮಾಡುವ ಗೋಡೌನ್ನಲ್ಲಿ ಹೋಗುತ್ತಾರೆ. ಈ ಭೀಮನಿಗೆ ಸಂಚು ಹಾಕಿ ಕೆಲವರು ಅಲ್ಲಿ ಗಾಡಿಯಲ್ಲಿ ಕುಳಿತುಕೊಂಡಿರುತ್ತಾರೆ. ಅಂದರೆ ಇವನಿಗೆ ಸಾಯಿಸಲು ಸಂಚು ಮಾಡಿ ಕಾಯುತ್ತಿರುತ್ತಾರೆ. ಈ ಕಾಯುತ್ತಿರುವಾಗ ಅಲ್ಲಿ ಬೆಡ್ಶೀಟ್ ಮಾರುವವರು ಈ ಭೀಮಾ ಹೋದ ಗೋಡೌನ್ನಿಗೆ ಬರುತ್ತಾರೆ. ಅಂದರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಬೆಡ್ಶೀಟ್ ಅಂತ ಹೇಳಿಕೊಂಡು ಬರುತ್ತಾರೆ. ಅದಕ್ಕೆ ಇಲ್ಲ, ಬೆಡ್ಶೀಟ್ ನಮಗೆ ಬೇಡ, ಏನು ಬೇಕು ನಿಮಗೆ ಅಂದಾಗ ಸೈಲೆಂಟಾಗಿ ಅವರು ಕತ್ತಿಯನ್ನು ತೆಗೆದು ನಮಗೆ ಭೀಮಾ ಬೇಕು ಎಂದು ಹೇಳುತ್ತಾರೆ. ಭೀಮಾ ಬೇಕು ಎಂದು ಹೇಳಿದ ನಂತರ ಭೀಮಾ ಅಲ್ಲಿಂದ ಸ್ಟೈಲಾಗಿ ಬಂದು ಅಲ್ಲಿ ಇರುವ ಎಲ್ಲರಿಗೂ ಫೈಟಿಂಗ್ ಅನ್ನು ಮಾಡುತ್ತಾರೆ. ಅಂದರೆ ಎಲ್ಲರಿಗೂ ಹೊಡೆಯುತ್ತಾರೆ. ಇವರು ಅವರನ್ನು ಸಾಯಿಸಲು ಮುಂದಾಗುತ್ತಾರೆ. ಆದರೆ ಭೀಮಾ ಎಲ್ಲರಿಗೂ ಒಂದೊಂದೇ ರೀತಿಯಲ್ಲಿ ಹೊಡೆಯುತ್ತಾರೆ.
ಹೊಡೆದ ನಂತರ ಈ ಫೈಟ್ ಸೀನ್ ತುಂಬ ಅತ್ಯುನ್ನತ ರೋಚಕವಾಗಿ ಮೂಡಿಬಂದಿದ್ದು ಈ ಫೈಟ್ ಸೀನ್ ತುಂಬ ಪ್ರಖ್ಯಾತಿಯನ್ನು ಪಡೆದಿತು. ಈ ಎಲ್ಲರಿಗೂ ಹೊಡೆದು ಕ್ಲೈಮ್ಯಾಕ್ಸ್ ಅಂದರೆ ಈ ಕ್ಲೈಮ್ಯಾಕ್ಸ್ ಅಂದರೆ ಈ ಫೈಟಿಂಗನ್ನು ಮುಗಿಸಿದ ನಂತರ ಮತ್ತೊಂದು ಸೀನ್ ಬರುತ್ತದೆ. ಅದೇ ಈ ಡ್ರ್ಯಾಗನ್ ಮಂಜು ಹಾಗೂ ಈ ಕಾಕ್ರೋಚ್ ಸುದಿಯವರ ಜೈಲಿನ ಸನ್ನಿವೇಶ. ಇದರಲ್ಲಿ ಕಾಕ್ರೋಚ್ ಸುದಿಯವರು ಭೀಮ ಬಂದು ಹೊಡೆದಿರುವುದರ ಬಗ್ಗೆ ಹೇಳಿಕೊಳ್ಳುತ್ತಿದ್ದಾರೆ. ಆವಾಗ ಜೈಲಿನಲ್ಲಿ ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದ ಈ ಡ್ರ್ಯಾಗನ್ ಮಂಜು ಅವರು ಗೋಡೆಗೆ ತಲೆಯನ್ನು ಜಜ್ಜಿಕೊಳ್ಳುತ್ತಾ, ಇಲ್ಲ, ಈ ಭೀಮನನ್ನು ನಾನು ಉಳಿಸುವುದಿಲ್ಲ. ನಾನು ಏನೋ ಮಾಡಲು ಹೋಗಿದ್ದೆ, ಆದರೆ ಇವನು ನನ್ನನ್ನು ಈ ಥರ ಮಾಡಿದ್ದಾನೆ. ಅಂದರೆ ನಾನು ಈ ಗಾಂಜಾವನ್ನು ಬೆಳೆದಿದ್ದೆ, ತಯಾರು ಮಾಡಿದ್ದ ಅಥವಾ ಗಾಂಜಾವನ್ನು ನಾನು ಸೃಷ್ಟಿಸಿದ್ನ, ಅದಕ್ಕೆ ಈ ಥರ ಮಾಡಿದ್ದೀರಾ? ಇಲ್ಲ, ಮುಂದೆ ನಾನು ಗಾಂಜಾವನ್ನು ತೋಟದ ರೀತಿ ಮಾಡುತ್ತೇನೆ. ನಾನು ದಂಧೆಗೆ ಹುಟ್ಟಿದವನಲ್ಲ, ದಂಧೆಗೆ ಹುಟ್ಟಿದವನು ಎಂಬ ಡೈಲಾಗನ್ನು ಹೊಡೆಯುತ್ತಾರೆ. ಇದಾದ ನಂತರ ಭೀಮ ಈ ಫೈಟಿಂಗ್ ಸೀನ್ ಮುಗಿದ ಮೇಲೆ ಆಸ್ಪತ್ರೆಯಲ್ಲಿ ಇರುತ್ತಾನೆ. ಅಂದರೆ ಅವರ ತಾಯಿಯನ್ನು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಇವನು ಅಟ್ಯಾಕ್ ಮಾಡಿದ ಸುದ್ದಿ ಕೇಳಿ ಅವರು ಸ್ವಲ್ಪ ಆರೋಗ್ಯದಲ್ಲಿ ಹಿಂದಕ್ಕೆ ಹೋಗಿದ್ದು ಅದನ್ನು ಚಿಕಿತ್ಸೆ ಪಡೆಯುತ್ತಿರುತ್ತಾರೆ. ಆಗ ಭೀಮನು ಅವರ ಜೊತೆ ಇದ್ದಾಗ ಅಲ್ಲಿ ಹುಡುಗರು ಕೂಡ ಅವರ ಜೊತೆ ಇರುತ್ತಾರೆ. ಆಗಲೇ ಕೂಡ ಈ ಇನ್ಸ್ಪೆಕ್ಟರ್ ಭೀಮನನ್ನು, ನೀನು ಏನು ಹೀರೋನಾ, ಯಾರಿಗೆ ಬೇಕಾದರೂ ನುಗ್ಗು ಹೊಡಿತೀಯ ಎಂಬ ಡೈಲಾಗನ್ನು ಹೇಳುತ್ತಾನೆ. ಅದಕ್ಕೆ ಭೀಮನ ಫ್ರೆಂಡ್ ಬಂದು, ಹೀರೋ ಅಲ್ಲ, ಆ್ಯಕ್ಷನ್ ಹೀರೋ ಎಂದು ಹೇಳುತ್ತಾನೆ. ಅದಕ್ಕೆ ಸುಮ್ಮನಾದ ಇನ್ಸ್ಪೆಕ್ಟರ್. ನಂತರ ಈ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಅಲ್ಲಿಗೆ ಬರುತ್ತಾರೆ. ಬಂದ ನಂತರ ಕುಳಿತುಕೊಂಡು ಭೀಮನನ್ನು ಪ್ರಶ್ನಿಸುತ್ತಾರೆ. ಭೀಮ, ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದವರು ಯಾರು ಎಂದು ಹೇಳು ನಮಗೆ ಅಂತ ಹೇಳುತ್ತಾರೆ. ಆವಾಗ ಯಾರು ಅಂತ ಗೊತ್ತಿದ್ದು ಕೂಡ ಕೇಳುತ್ತಿದ್ದೀರಲ್ಲ ಮೇಡಮ್ ಅಂತ ಭೀಮ ಅವರು ಹೇಳುತ್ತಾರೆ. ಅದಕ್ಕೆ ಇಲ್ಲ, ನೀನು ಹೇಳು, ನಾನು ಕೇಳುತ್ತೇನೆ ಅಂತ ಹೇಳಿದಾಗ ಭೀಮನ ಹೀರೋಯಿನ್ ಅಂದರೆ ಈ ಅಶ್ವಿನಿ ಅವರು ಹೇಳುತ್ತಾರೆ, ಹೇಳಿದರೆ ಏನು ಮಾಡುತ್ತೀರಾ ಮೇಡಮ್, ಒಂದು ಚಾರ್ಜ್ ಶೀಟನ್ನು ಹಾಕುತ್ತೀರಾ, ಅದು ಯಾರ ಮೇಲೆ ಅಂದರೆ MLA ಕೈಗೆ ಸಿಕ್ಕರೆ ಆ ಚಾರ್ಜ್ ಶೀಟ್ಗಿರೋ ವ್ಯಾಲ್ಯೂ ಕೂಡ ಹೋಗುತ್ತದೆ. ಅಂದರೆ ಯಾರೋ ಆರೋಪಿಯನ್ನು ಬಿಡಿಸುತ್ತಾರೆ, ಅದಕ್ಕೋಸ್ಕರ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಅದಾಗಲೇ ಕೂಡ ಈ ಡ್ರ್ಯಾಗನ್ ಮಂಜುವಿಗೆ ಸಹಾಯ ಮಾಡುತ್ತಿದ್ದ ಈ ಇನ್ಸ್ಪೆಕ್ಟರ್ ಅವನನ್ನು ಇವರು ಹೊರಗಡೆ ಇರೋಕೆ ಹೇಳುತ್ತಾರೆ. ಹೇಳಿದ ನಂತರ ಅವರು ಹೊರಗಡೆ ಹೋಗುತ್ತಾರೆ. ಹೋದ ನಂತರ ಭೀಮ ಅವರನ್ನು ಕೂಲಂಕುಷವಾಗಿ ಈ ಇನ್ಸ್ಪೆಕ್ಟರ್ ಡ್ರ್ಯಾಗನ್ ಮಂಜುವಿನ ಹಣದ ಆಸೆಗಾಗಿ ಭೀಮನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೊರಿಸುತ್ತಾ ಭೀಮನ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಬರುತ್ತಾನೆ. ಇದು ಡ್ರ್ಯಾಗನ್ ಮಂಜು ಅವರಿಗೆ ತುಂಬ ಲಾಭವಾಗುತ್ತದೆ. ಇನ್ನೊಂದು ಹೇಳಬೇಕೆಂದರೆ ಈ ಡ್ರ್ಯಾಗನ್ ಮಂಜು ಗಾಂಜಾ ಬೆಳೆಯಲು ತುಂಬ ಇವರೆಲ್ಲರ ಸಪೋರ್ಟನ್ನು ತೆಗೆದುಕೊಳ್ಳುತ್ತಾನೆ. ಇವರ ಸಪೋರ್ಟ್ಗಳು ಯಾವ ಥರ ಸಿಗುತ್ತದೆ ಎಂದರೆ, ಇವರು ಮೇಲ್ವರ್ಗದ ಅಧಿಕಾರಿಗಳಿಗೆ ಲಂಚ ಕೊಡುವುದರ ಮೂಲಕ ತಮ್ಮ ಕೆಲಸದ ಕಾರ್ಯವನ್ನು ಸಾಗಿಸುತ್ತಾ ಬರುತ್ತಾರೆ. ಆದ್ದರಿಂದ ಭೀಮ ಅವರು ಇದನ್ನೆಲ್ಲ ನಿಲ್ಲಿಸಬೇಕೆಂದು ಪಣತೊಟ್ಟು ಒಂದು ಹುಡುಗರನ್ನು ಬದಲಾಯಿಸಲು ಪ್ರಯತ್ನಕ್ಕೆ ಮುಂದಾಗುತ್ತಾರೆ. ಅದ್ಯಾವುದೆಂದರೆ, ಈ ಗಾಂಜಾ ಇಂದ ಅನುಭವಿಸುತ್ತಿರುವ ಮಕ್ಕಳನ್ನು ಒಂದು ಬದಲಾವಣೆಯ ತರುವ ಮೂಲಕ ಒಂದು ಹಾದಿಯಲ್ಲಿ ಹೋಗುತ್ತಾರೆ. ಇದೆಲ್ಲದಕ್ಕೆ ಮೊದಲು ಒಂದು ವಿಷಯ ನಡೆಯುತ್ತದೆ. ಅದು ಯಾವುದೆಂದರೆ, ಈ ಡ್ರ್ಯಾಗನ್ ಮಂಜು ಅವರು ಮಾಡಿರುವ ಈ ಆರೋಪದ ಕೇಸ್ನಲ್ಲಿ ಈ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆ ಆದ ನಂತರ ನೆಕ್ಸ್ಟ್ ಬರುವುದೇ ಭೀಮ ಈ ನಡೆದಿರುವ ಒಂದು ಘಟನೆಯಿಂದ ತಾನು ದುಃಖದಲ್ಲಿ ಎಣ್ಣೆಯನ್ನು ಕುಡಿಯುವುದಾಗಿ ಕುಳಿತಿರುತ್ತಾನೆ. ಎಣ್ಣೆ ಕುಡಿದು ಫೀಲಿಂಗ್ ಅಲ್ಲಿ ಇರುವ ಭೀಮನ ಬಳಿಗೆ ಬರುತ್ತಾರೆ ಅವರ ಅಣ್ಣ. ಬಂದ ಅವರ ಅಣ್ಣ ಅವರು ಹೇಳುತ್ತಾರೆ, ಭೀಮ, ನಿನಗೆ ಇದೆಲ್ಲ ಯಾಕೆ ಬೇಕು, ನಿನ್ನ ಪಾಡಿಗೆ ನೀನು ಇರು ಎಂದು ಹೇಳುತ್ತಾರೆ.
ಅದಕ್ಕೆ ಭೀಮ ಅವರು ಹೇಳುತ್ತಾರೆ, ಈಗಿನ ಮಕ್ಕಳು ಕಡ್ಡಿ ಪೊಟ್ಟಣದ ಕಡ್ಡಿಗಳ ಹಾಗೆ. ಒಂದು ಹತ್ತಿಕೊಂಡು ಹೋದರೆ ಇಡೀ ಪೊಟ್ಟಣವೇ ಹತ್ತಿಕೊಳ್ಳುತ್ತದೆ. ಆದ್ದರಿಂದ ನಾನು ಈ ಮಕ್ಕಳನ್ನು ಒಳ್ಳೆಯ ಹಾದಿಗೆ ತರಲು ನಿಂತಿದ್ದೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಈ ಭೀಮ ಅವರ ಅಣ್ಣ ಹೇಳುತ್ತಾರೆ, ನಿನಗೆ ಇದೆಲ್ಲ ಉಸಾಬರಿ ಯಾತಕ್ಕೆ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಭೀಮ ಅವರು ಉತ್ತರಿಸುತ್ತಾರೆ, ನಾಳೆ ದಿನ ನಿನ್ನ 2 ಮಕ್ಕಳು ಆ ಬೆಂಕಿಪೊಟ್ಟಣದ ಕಿಡಿಗಳಾಗಬಹುದು. ಆದ್ದರಿಂದ ನಾನು ಈ ಎಲ್ಲ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾರೆ. ಸೊ ಇದರೆಲ್ಲರಿಂದ ಬೇಸರಗೊಂಡು ಅವರ ಅಣ್ಣ ಭೀಮನನ್ನು ಬೈಯುತ್ತಿರುವಾಗ ಭೀಮ ಅವರು ಅವರ ಅಣ್ಣನಿಗೆ ಬೈಯುತ್ತಾರೆ, ನೀನು ಹೋಗು, ನಿನ್ನ ಸಂಸಾರವನ್ನೇ ನೆಟ್ಟಗೆ ಇಟ್ಟುಕೋ ಅಂತ ಬೈತಾರೆ. ಅದಕ್ಕೆ ಬೇಸರಗೊಂಡ ಅವರ ಅಣ್ಣ, ನೀನು ಸರಿಯಾಗಿ ಬುದ್ಧಿ ಕಲಿ, ಆಯಿತು ನನ್ನ ಸಂಸಾರ ಸರಿಯಾಗಿಲ್ಲ ಎಂದು ಬೈದು ಹೇಳಿ ಬೇಸರದಿಂದ ಹೊರಟು ಹೋಗುತ್ತಾರೆ. ಅವರು ಹೊರಟು ಹೋದ ನಂತರ ಬಂದವರೇ ಈ ಅಶ್ವಿನಿ ಅವರು ಬಂದ ನಂತರ ಏನಾಯಿತು ಎಂದು ಕೇಳುತ್ತಾರೆ. ಕೇಳಿದ ತಕ್ಷಣ ಭೀಮ ಅವರು, ಏನು ಇವಾಗ ಅವರು ಬಂದರೋ, ನಿಂದು ಏನು, ಯಾಕೆ ಎಲ್ಲ ಬಂದು ನನಗೆ ತೊಂದರೆ ಕೊಡ್ತೀರಾ ಅನ್ನುವ ಶೈಲಿಯಲ್ಲಿ ಹೇಳುತ್ತಾರೆ. ಅದಕ್ಕೆ ಇಬ್ಬರ ನಡುವೆ ಒಂದು ಸಣ್ಣ ವಾಗ್ವಾದ ನಂತರ ಅಲ್ಲಿಗೆ ಆ ಸೀನ್ ಮುಗಿಯುತ್ತದೆ. ಮುಗಿದ ನಂತರ ಬರುವುದೇ ನೆಕ್ಸ್ಟ್ ಸೀನ್ ಬಂದು, ಅದೇ ಈ ಭೀಮ ಅವರು ಪಣತೊಟ್ಟು ಈ ಡ್ರ್ಯಾಗನ್ ಮಂಜುವಿನ ಈ ಗಾಂಜಾ ದಂಧೆಯನ್ನು ನಿಲ್ಲಿಸಲು ಏನು ಮಾಡುತ್ತಾರೆ ಎಂದರೆ, ಅವರು ಬೇಕಾದ ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತಾರೆ. ಇದೆಲ್ಲಕ್ಕೂ ಮುಂಚೆ ಇವರ ಹುಡುಗರು ಅಂದರೆ ಈ ಭೀಮ ಅವರ ಹುಡುಗರು ಗಾಂಜಾವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಒಂದು ದಿನ ಗಾಂಜಾ ಖಾಲಿಯಾಗಿ ಸುಮ್ಮನಾಗ್ಬಿಡುತ್ತಾರೆ. ಸುಮ್ಮನಾದ ನಂತರ ಒಂದು ಸ್ಮಶಾನಕ್ಕೆ ಹೋಗುತ್ತಾರೆ. ಅಲ್ಲಿ ಅವನು ಒಬ್ಬ ಒಳ್ಳೆಯ ಆ್ಯಕ್ಟರ್ ಅಂತಲೇ ಹೇಳಬಹುದು. ಏಕೆಂದರೆ ಅವರಿಗೆ ಕೊಟ್ಟಿರುವ ಡೈಲಾಗ್ಗಳು ತುಂಬ ಮಾಸ್ ಆಗಿದೆ. ಅವರು ಹೇಳುತ್ತಾರೆ, ಈ ಗಾಂಜಾ ಎಲ್ಲ ತುಂಬ ಆಗಿನ ಕಾಲದಲ್ಲಿ ತೆಗೆದುಕೊಳ್ಳುತ್ತಿದ್ದದ್ದು ಸೊಪ್ಪು, ಅದು ಭಂಗಿ, ಆ ರೀತಿ ಹೇಳುತ್ತಾರೆ. ಅದಾದ ನಂತರ ಅವರು ಗಾಂಜಾದ ವಿಶ್ಲೇಷಣೆ ಬಗ್ಗೆ ಹೇಳಿ ಇವರಿಗೆ ಒಂದು ಬೇರೆ ರೀತಿ ಗಾಂಜಾವನ್ನು ತರಿಸಿಕೊಡುತ್ತಾರೆ. ತರಿಸಿಕೊಟ್ಟ ನಂತರ ಎಲ್ಲ ಕಡೆ ಗಾಂಜಾಗಳು ನಿರ್ಬಂಧವಾಗಿರುವುದು ಇವರಿಗೆ ತಿಳಿದ ನಂತರ ಇವರು ಏನು ಮಾಡುತ್ತಾರೆ ಎಂದರೆ, ಈ ಹುಡುಗರು ಒಂದೇ ಒಂದು ಗಾಂಜಾ ಸಿಕ್ಕಿರುತ್ತೆ, ಅದನ್ನು ತೆಗೆದುಕೊಂಡು ಬಂದು ಗಾಂಜಾ ಸೇವನೆ ಮಾಡುತ್ತಿರುತ್ತಾರೆ. ಸೇವನೆ ಮಾಡುತ್ತಿರುವಾಗ ಹುಡುಗರ ಮಧ್ಯೆ ಒಂದು ಸಣ್ಣ ಜಗಳವಾಗುತ್ತದೆ. ಜಗಳ ಏನೆಂದರೆ, ಒಬ್ಬ ಹುಡುಗ ಎನ್ನುತ್ತಾನೆ, ಇಡೀ ಬೆಂಗಳೂರನ್ನೇ ಹುಡುಕಿ ಬಂದೆ, ಸಿಕ್ಕಿರುವುದು ಇದೊಂದೇ ಗಾಂಜಾ ಎಂದು ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ಹುಡುಗ, ಇದೊಂದೇ ನಾ ತಗೊಬಂದಿರೋದು ಅಂತ ಅವನಿಗೆ ಹೊಡೆಯುತ್ತಾನೆ. ಹೊಡೆದ ನಂತರ ನನಗ್ಯಾಕೆ ಹೊಡೆದೆ ಅಂತ ಅವನು ಜಗಳ ಬಿಡುತ್ತಾನೆ. ಜಗಳ ಬಿದ್ದ ನಂತರ ಅಲ್ಲೇ ಹುಡುಗರ ಮಧ್ಯೆ ಒಂದು ದೊಡ್ಡ ಗಲಾಟೆ ಶುರುವಾಗುತ್ತದೆ. ಗಲಾಟೆ ಶುರುವಾದ ನಂತರ ಈ ಭೀಮ ಮತ್ತು ಅಶ್ವಿನಿ ಇಬ್ಬರು ಬೈಕ್ನಲ್ಲಿ ಹೋಗುತ್ತಿರುತ್ತಾರೆ. ಈ ಹುಡುಗರು ಗಲಾಟೆ ಆಡುವುದನ್ನು ನೋಡಿ ಅಲ್ಲೇ ನಿಲ್ಲಿಸಿ ಇವರ ಹತ್ತಿರ ಬರುತ್ತಾರೆ. ಆವಾಗ ಹುಡುಗರು ಭೀಮನನ್ನು ಗಾಂಜಾ ಮತ್ತಿನಲ್ಲಿ ಬೈಯುತ್ತಾರೆ. ಅಂದರೆ ಭೀಮನನ್ನು, ನಿನ್ನಿಂದಲೇ ಈ ಥರ ನಮಗೆ ಹಿಂಸೆ ಆಗುತ್ತಿರುವುದು, ನೀನು ಗಾಂಜಾವನ್ನು ನಿಲ್ಲಿಸೆ, ಇದೆಲ್ಲಕ್ಕೂ ನೀನೇ ಕಾರಣ ಎಂದು ಬೈಯುತ್ತಾ ಆ ಭೀಮನನ್ನು ಬೈಯುತ್ತಾರೆ. ಬೈದ ನಂತರ ಈ ಭೀಮ ಅವರು ಮತ್ತು ಅಶ್ವಿನಿ ಅವರು ಅವರನ್ನು ಇನ್ನೂ ಬುದ್ಧಿವಾದ ಹೇಳುತ್ತಾರೆ. ಬುದ್ಧಿವಾದ ಹೇಳುತ್ತಿರುವ ಸಮಯದಲ್ಲಿ ಆ ಹುಡುಗರು ಭೀಮನನ್ನು ಹೊಡೆಯಲು ಹೋಗುತ್ತಾರೆ. ಹೊಡೆಯಲು ಬಂದ ಹುಡುಗರನ್ನು ಬೈದು ಬುದ್ಧಿ ಕಲಿಸಿ ಅವರನ್ನು ಅಲ್ಲೇ ಕುಳ್ಳಿರಿಸುತ್ತಾನೆ ಭೀಮ. ತದನಂತರ ಅಶ್ವಿನಿ ಅವರು ಅವರ ಎಲ್ಲ ಮನೆಯವರಿಗೂ ಫೋನ್ ಮಾಡಿ ಕರೆಸುತ್ತಾರೆ. ಅವರ ಮನೆಯವರುಗಳು ಬಂದು ಭೀಮನ ಹುಡುಗರನ್ನು
ಮನೆಯವರೆಲ್ಲ ಬೈದು ಇವ್ರಿಗೆ ಏನಾದರೂ ಬುದ್ಧಿ ಕಲಿಸಿ ಅಂತ ಹೇಳುತ್ತಾರೆ. ಹೇಳಿದ ನಂತರ ಈ ಭೀಮ ಅವರು ಏನು ಮಾಡುತ್ತಾರೆ ಎಂದರೆ ಒಂದು ಗಾಂಜಾ ಚಟವನ್ನು ಬಿಡಿಸುವ ಒಂದು ಸಂಸ್ಥೆಗೆ ಸೇರಿಸುತ್ತಾರೆ. ಆ ಸಂಸ್ಥೆಯಲ್ಲಿ ರಂಗಾಯಣ ರಘು ಅವರು ಮಾಸ್ಟರ್ ಆಗಿರುತ್ತಾರೆ. ಅಂದರೆ ಅಲ್ಲಿರುವ ಹುಡುಗರನ್ನು ನೋಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ವಹಿಸಿರುತ್ತಾರೆ. ಈ ಜವಾಬ್ದಾರಿ ವಹಿಸುತ್ತಾ ಅವರು ಹುಡುಗರನ್ನೆಲ್ಲನೂ ಬದಲಾಯಿಸಲು ಪ್ರಾರಂಭಿಸಲು ಹೇಗೆಂದರೆ ಇವರನ್ನು ಎಲ್ಲರನ್ನೂ ಕರೆದುಕೊಂಡು ಭೀಮಾ ಹಾಗೂ ಅಶ್ವಿನಿ ಅವರು ಅಲ್ಲಿ ಕರೆದುಕೊಂಡು ಹೋಗಿ ಬಿಡುತ್ತಾರೆ. ಬಿಟ್ಟ ನಂತರ ಇವರಿಗೆ ಸರಿಯಾಗಿ ಸ್ವಲ್ಪ ದಿನಗಳ ಕಾಲ ಇವರಿಗೆ ಚಿತ್ರಹಿಂಸೆ ಥರ ಆಗುತ್ತದೆ. ಯಾಕೆಂದರೆ ಇವರು ಗಾಂಜಾವನ್ನು ಬಿಟ್ಟ ಒಂದು ವಾರ ಅಥವಾ 15 ದಿನ ಅಂತಲೇ ಹೇಳಬಹುದು. ತುಂಬ ಕಷ್ಟವಾಗುತ್ತದೆ. ಆವಾಗ ಅಲ್ಲಿ ಊಟ, ಸೊಪ್ಪು ಮತ್ತು ಸೆದೆ ಅದು ಪೋಷಕ ಆಹಾರಗಳನ್ನು ಕೊಟ್ಟು ಇವರಿಗೆ ಒಂದು ಒಳ್ಳೆಯ ಜೀವನವನ್ನು ರೂಪಿಸುವ ಥರ ಬೋಧನೆಯನ್ನು ಮಾಡುತ್ತಾರೆ. ಬೋಧನೆ ಮಾಡಿದ ನಂತರ ಇವರುಗಳು ಅಲ್ಲೇ ಒಳ್ಳೆಯ ರೀತಿ ಕಲಿಯುತ್ತಿರುತ್ತಾರೆ. ಆಮೇಲೆ ಏನಾಗುತ್ತದೆ ಎಂದರೆ ಈ ಭೀಮಾ ಅವರ ಅಣ್ಣ ಹಾಗೂ ಈ ಭೀಮಾ ಅವರ ಸ್ನೇಹಿತ ಇಬ್ಬರು ಒಂದು ಮಾರ್ಕೆಟ್ಗೆ ಹೋಗಿರುತ್ತಾರೆ. ಅಲ್ಲಿ ಹೋಗಿದ್ದಾಗ ಸೇಟುವಿನ ಹುಡುಗಿ ಒಬ್ಬನ ಲವ್ಗೋಸ್ಕರ ಸೂಸೈಡನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಆವಾಗ ಏತಕ್ಕಾಗಿ ಈ ಥರ ಮಾಡಿಕೊಳ್ತಿದ್ದೆ, ಏನು ಸಮಸ್ಯೆ ಎಂದು ಕೇಳಿದಾಗ ಈ ಥರ ಆಗಿದೆ. ಅಂದರೆ ನಾನು ಒಬ್ಬನನ್ನು ಇಷ್ಟಪಡ್ತಿದ್ದೆ, ಅಂದರೆ MLA ಮಗನನ್ನು. ಆದರೆ ಅವನಿಗೆ ಬೇಕಾದ ಗಾಂಜಾವನ್ನು ನಾನು ತೆಗೆದುಕೊಂಡು ಹೋಗುತ್ತಿದ್ದೆ. ಅದಕ್ಕೆ ನಾನು ನನ್ನ ಸ್ನೇಹಿತನಿಗೆ ಹೇಳಿದೆ. ಆ ಸ್ನೇಹಿತ ನನ್ನ ಜೊತೆ ಒಂದು ದಿನ ಇರಬೇಕು, ಇಲ್ಲಾಂದರೆ ನೀನು ಗಾಂಜಾ ತಂದು ಕೊಡುತ್ತಿದ್ದ ವಿಷಯವನ್ನು ಪೊಲೀಸರಿಗೆ ಹೇಳುತ್ತೇನೆ ಅಂತ ಹೇಳುತ್ತಾನೆ. ಇದು ಹೇಳಿದ ನಂತರ ಅವಳು ಸೂಸೈಡ್ ಅನ್ನು ಮಾಡಿಕೊಳ್ಳುತ್ತಿರುತ್ತಾಳೆ. ಅದಕ್ಕೆ ಈ ಸೇಟು ಅಂದರೆ ಅವರ ತಂದೆ ತಾಯಿ ಇಲ್ಲ ನನ್ನ ಮಗಳನ್ನು ಕಾಪಾಡಿ ಎಂದು ಭೀಮಾ ಅವರ ಅಣ್ಣನನ್ನು ಕೇಳುತ್ತಾರೆ. ಭೀಮಾ ಅವರ ಅಣ್ಣ ಅವರು ಏನು ಮಾಡುತ್ತಾರೆ ಎಂದರೆ ನಮಗೆ ಏಕೆ ಇದು ಬೇಡ ಅಂತ ಹೋಗುತ್ತಿರುತ್ತಾರೆ. ಆದರೆ ಹುಡುಗಿಯ ತಂದೆ ತಾಯಿ ಇಬ್ಬರೂ ಬಿಡುವುದಿಲ್ಲ. ಆದ್ದರಿಂದ ಸರಿ ಆಯಿತು, ನಾನು ಹೋಗಿ ಮಾತಾಡುತ್ತೇನೆ ಅಂತ ಹೇಳಿ ಅವನು ಕೇಳಿದ ದುಡ್ಡನ್ನು ತೆಗೆದುಕೊಂಡು ಅವರ ಹತ್ತಿರ ಹೋಗಿ ಕೊಟ್ಟು, ಅಂದರೆ ಅಲ್ಲಿ ಈ ಕಾಕ್ರೋಚ್ ಸುದಿ ಅವರು ಇರುತ್ತಾರೆ ಮತ್ತು ಈ ಹುಡುಗಿಯ ಬ್ಲ್ಯಾಕ್ ಮೇಲ್ ಮಾಡಿದ ಹುಡುಗನು ಇರುತ್ತಾರೆ. ಅವರಿಗೆ ಹಣವನ್ನು ಕೊಟ್ಟು ಯಾರು ಅಂದರೆ ಈ ಭೀಮಾ ಅವರ ಅಣ್ಣ ಹೇಳುತ್ತಿರುತ್ತಾರೆ, ಸರಿ ಆಯಿತು ಇನ್ನು ಮುಂದೆ ಬಿಟ್ಟು ಬಿಡಿ ಅವರನ್ನು ಅಂತ. ಆದರೆ ಈ ಭೀಮಾ ಅವರ ಅಣ್ಣನ ಜೊತೆ ಭೀಮಾ ಅವರ ಸ್ನೇಹಿತ ಹೋಗಿರುವುದರಿಂದ ಅವರು ಏನು ಮಾಡುತ್ತಾರೆ, ಯಾಕೆ ಈ ಥರ ಮಾಡಿದ್ದೀರಾ ಅಂತ ರೇಗಾಡುತ್ತಾರೆ. ರೇಗಾಡಿದ ನಂತರ ಅವರು ಆ ಹುಡುಗಿಯ ಮೇಲೆ ಒಂದು ಆರೋಪ ಮಾಡುತ್ತಾರೆ. ಆ ಆರೋಪಕ್ಕೆ ಅಂದರೆ ಅವರು ಹೇಳಿದ ಮಾತಿಗೆ ಭೀಮಾ ಅವರ ಸ್ನೇಹಿತ ಅಂದರೆ ಆ ಹುಡುಗಿಯನ್ನು ಪ್ರೀತಿಸಿದ್ದ ಹುಡುಗ ತುಂಬ ಕೋಪಗೊಂಡು ಆ ಹುಡುಗನ ಮೇಲೆ ಹೊಡೆಯಲು ಹೋಗುತ್ತಾನೆ. ಹೊಡೆಯಲು ಹೋದ ನಂತರ ಇವರು ಜಗಳ ಬಿಡಿಸುವ ಕೆಲಸವನ್ನು ಭೀಮಾ ಅವರ ಅಣ್ಣ ಮಾಡುತ್ತಾರೆ. ಬಿಡಿ ಆಯಿತು ನಾವು ಹೋಗುತ್ತೇವೆ ಎಂದು ಕ್ಷಮೆಯನ್ನು ಕೇಳುತ್ತಾ ಹೋಗುತ್ತಿರುತ್ತಾರೆ. ಈ ನಡುವೆ ಬಂದ ಈ ಕಾಕ್ರೋಚ್ ಸುದಿ ಅವರ ಜೊತೆಗಿದ್ದ ಒಬ್ಬ ಅತಿಯಾದ ಗಾಂಜಾ ಸೇವನೆ ಮಾಡುವ ಸೈಕ್ ವ್ಯಕ್ತಿ ಬಂದು ಭೀಮಾ ಅವರ ಅಣ್ಣನಿಗೆ ಚಾಕುವಿನಿಂದ ಚುಚ್ಚಿಬಿಡುತ್ತಾನೆ. ಚಾಕುವಿನಿಂದ ಚುಚ್ಚಿದ ನಂತರ ಈ ಭೀಮಾ ಅವರ ಹುಡುಗ ಅಂದರೆ ಭೀಮಾ ಅವರ ಫ್ರೆಂಡ್ ಕೂಡ ಚಾಕುವಿನಿಂದ ಚುಚ್ಚುತ್ತಾರೆ. ಇಬ್ಬರಿಗೂ ಚಾಕುವಿನಿಂದ ಚುಚ್ಚಿ ಇಬ್ಬರನ್ನು ಅಲ್ಲೇ ಸಾಯಿಸಿಬಿಡುತ್ತಾರೆ. ಈ ಸಾಯಿಸಿಬಿಟ್ಟ ನಂತರ ಈ ಸುದ್ದಿ ಎಲ್ಲರಿಗೂ ತಲುಪುತ್ತದೆ. ಈ ಕೆಲಸ ಮಾಡಿರುವುದು ಇವರೇ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಗೊತ್ತಾದ ನಂತರ ಇವರು ತಪ್ಪಿಸಿಕೊಳ್ಳುತ್ತಾರೆ, ಅಂದರೆ ತಲೆಮರೆಸಿಕೊಳ್ಳಲು ಹೋಗುತ್ತಾರೆ ಬೇರೆ ಕಡೆಗೆ. ಇವರು ಹೋದ ನಂತರ ಭೀಮಾ ಅವರು ಅಲ್ಲಿಗೆ ಬಂದು ಅಂದರೆ ಹಾಸ್ಪಿಟಲಲ್ಲಿ ಬಂದ ಇವರ ಬಾಡಿಗಳನ್ನು ಮುಂದೆ ಅಳುತ್ತಿರುತ್ತಾರೆ. ಆವಾಗ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಇರುತ್ತಾರೆ. ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಇದ್ದು ಇವರ ಮಕ್ಕಳು ಬಂದು ಅಳುವುದನ್ನು ನೋಡಿ ಅವರು ಕೂಡ ಮರುಗುತ್ತಾರೆ. ಅಂದರೆ ಇವರಿಬ್ಬರು ಸುಮ್ಮನೆ ಅಂದರೆ ಬೇರೆಯವರ ಸಹಾಯಕ್ಕೆ ಹೋಗಿ ಈ ಥರ ಆಗಿರುವುದು ಎಲ್ಲರಿಗೂ ಗೊತ್ತಾಗುತ್ತದೆ.
ಗೊತ್ತಾದ ನಂತರ ಭೀಮ ಅವರು ಏನು ಮಾಡುತ್ತಾರೆ ಎಂದರೆ ತುಂಬ ಗಾಬರಿಗೊಳ್ಳುತ್ತಾರೆ. ಅಂದರೆ ಕೋಪಗೊಂಡು ಇವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ ಎಂದು ಪಣ ತೊಟ್ಟು ನಿಲ್ಲುತ್ತಾರೆ. ಈ ಭೀಮ ಅವರು ಏನು ಮಾಡ್ತಾರೆ ಅಂದರೆ ಇವರನ್ನು ಸಾಯಿಸಲು ಮುಂದಾಗುತ್ತಾರೆ. ಇವರು ಇರುವ ಜಾಗಕ್ಕೆ ಹೋಗುತ್ತಾರೆ. ಅಲ್ಲಿ ಇವರನ್ನು ಹುಡುಕುತ್ತಿರುತ್ತಾರೆ. ನಂತರ ಅವರನ್ನು ಹುಡುಕಿ ಅಂದರೆ ಅವರು ಎಲ್ಲೋ ಒಂದು ಕಾರಿನಲ್ಲಿ ಹೋಗುತ್ತಿರುವಾಗ ಅವರನ್ನು ಅಟ್ಯಾಕ್ ಮಾಡಿ ಭೀಮ ಅವರನ್ನು ಸಾಯಿಸುತ್ತಾನೆ. ಸಾಯಿಸಿದ ನಂತರ ಇನ್ನು ಉಳಿದಿರುವುದು ಈ ಡ್ರ್ಯಾಗನ್ ಮಂಜು. ಈ ಡ್ರ್ಯಾಗನ್ ಮಂಜುವನ್ನು ಹೊಡೆಯಲು ಹೋಗುತ್ತಾರೆ. ಡ್ರ್ಯಾಗನ್ ಮಂಜುವನ್ನು ಹೊಡೆಯಲು ಈ ಪೊಲೀಸ್ ಅವರು ಭೀಮನನ್ನು ಅರೆಸ್ಟ್ ಮಾಡಲು ಬರುತ್ತಾರೆ. ಆದರೆ ಈ ಒಂದು ಉಪಾಯವನ್ನು ಮಾಡಿ ಅವರ ಅಮ್ಮ ಅವರು ಜೈಲಿಗೆ ಕರೆಸಿಕೊಳ್ಳುತ್ತಾರೆ. ಜೈಲಿಗೆ ಕರೆಸಿಕೊಂಡು ಬಂದಿದ್ದ ಮಹಿಳಾ ಪೊಲೀಸನ್ನು ಉಪಾಯದಿಂದ ಬಂಧಿಸಿ ಭೀಮನನ್ನು ಹೋಗಿ ಹೋರಾಡಲು ಹೇಳುತ್ತಾರೆ. ಈ ಭೀಮ ಅವರ ಅಮ್ಮನ ಮಾತನ್ನು ಕೇಳಿ ಭೀಮ ಅಂದರೆ ಈ ಡ್ರ್ಯಾಗನ್ ಮಂಜುವನ್ನು ಹೊಡೆಯಲು ಹೋಗುತ್ತಾನೆ. ಭೀಮ ಹೋದ ನಂತರ ಅಲ್ಲಿ ಇದ್ದ ಎಲ್ಲ ವಿಲನ್ಗಳನ್ನು ಹೊಡೆದು ಮುಂದೆ ಹೋಗುತ್ತಾನೆ. ಆವಾಗ ಉಳಿದುವುದು ಈ ಡ್ರ್ಯಾಗನ್ ಮಂಜು. ಈ ಡ್ರ್ಯಾಗನ್ ಮಂಜು ಏನು ಮಾಡುತ್ತಾರೆ ಎಂದರೆ ಭೀಮನನ್ನು ಚೆನ್ನಾಗಿ ಹೊಡೆಯುತ್ತಾರೆ. ಅಂದರೆ ನಿಶ್ಶಕ್ತಿಯಾಗಿ ರಕ್ತ ಎಲ್ಲ ಬರುವ ರೀತಿ ಭೀಮನಿಗೆ ಹೊಡೆಯುತ್ತಾರೆ. ತುಂಬ ಹೊಡೆತದಿಂದ ಭೀಮ ಕೊನೆಗೆ ಈ ಡ್ರ್ಯಾಗನ್ ಮಂಜುವಿನಗೆ ಚೆನ್ನಾಗಿ ಉಪಾಯದಿಂದ ಹೊಡೆಯುತ್ತಾರೆ. ಉಪಾಯದಿಂದ ಹೊಡೆದು ಅವನನ್ನು ಕೆಳಗೆ ಬೀಳಿಸಿ ಅವನನ್ನು ಸಾಯಿಸಲು ಹೋಗುತ್ತಾರೆ. ಕೊನೆಗೆ ಈ ಡ್ರ್ಯಾಗನ್ ಮಂಜುವಿನನ್ನು ಚಾಕುವಿನಿಂದ ಸಾಯಿಸುತ್ತಾರೆ. ಆದ ನಂತರ ಅಲ್ಲಿರುವ ಜನರೆಲ್ಲರೂ ಅಲ್ಲಿರುವ ಗಾಂಜಾ ಸೊಪ್ಪಿನ ಗಿಡಗಳನ್ನು ಎಸೆದು ಎಲ್ಲ ಗಿಡಗಳಿಗೂ ಬೆಂಕಿ ಹಚ್ಚಿ ಅವನ ಒಂದು ಫ್ಯಾಕ್ಟರಿ ಅಂದರೆ ಗಾಂಜಾ ತಯಾರಿಸುವ ಫ್ಯಾಕ್ಟರಿಯನ್ನು ಬೆಂಕಿ ಹಚ್ಚಿ ನಾಶ ಮಾಡಿ ಎಲ್ಲನೂ ಮುಕ್ತಿಗೊಳಿಸುತ್ತಾರೆ. ಮುಕ್ತಿಗೊಳಿಸಿದ ನಂತರ ಭೀಮ ಅವರು ಜೈಲಿಗೆ ಹೋಗುತ್ತಾರೆ. ಜೈಲಿಗೆ ಹೋದ ನಂತರ ಈ ಫಿಲಮ್ ಎಂಡ್ ಆಗುತ್ತದೆ. ಧನ್ಯವಾದ.